ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ 537ನೇ ಕಂತಿಗೆ ನಿಮಗೆ ಸ್ವಾಗತ. ಬಹಳ ವರ್ಷಗಳ ನಂತರ ಕಾಂತರಾಜ್ ಆಯೋಗದ ವರದಿ ಮಂಡನೆ ಆದ ನಂತರವೂ ಕೂಡ, ಮಂಡನೆ ಅಂದರೆ ಸಲ್ಲಿಸಿದ ನಂತರವೂ ಕೂಡ ಅದನ್ನು ಒಳಗಿನ ಹಲವಾರು ವೈರುಧ್ಯದ ಕಾರಣಗಳಿಗಾಗಿ ಒಪ್ಪಿಕೊಳ್ಳದಂತಹ ಕರ್ನಾಟಕ ಸರ್ಕಾರ ತಾತ್ವಿಕವಾಗಿ ನಾವು ಒಪ್ಕೊಂಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಮತ್ತು ಈಗ ಇನ್ನೊಂದು ಸರ್ವೆಯನ್ನು ಶುರು ಮಾಡಿದ್ದಾರೆ. ಸೊ ಅಂತೂ ಇಂತೂ ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯದ ಎಲ್ಲ ನಾಗರಿಕರ ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗತಿಗಳ ಒಂದು ಸಮೀಕ್ಷೆಯನ್ನು ಶುರು ಮಾಡಿದೆ. ಈ ಸಮೀಕ್ಷೆಯನ್ನು ಶತಾಯಗತಾಯ ಹೇಗಾದರೂ ವಿಫಲಗೊಳಿಸಬೇಕು ಅಂಥೇಳಿ ಎಲ್ಲ ಪಕ್ಷಗಳಲ್ಲಿರುವಂತಹ ಬಲಾಢ್ಯ ಜಾತಿಗಳ ನಾಯಕರುಗಳು ಮತ್ತು ಅದಕ್ಕೆ ಬಹಿರಂಗವಾಗಿಯೇ BJP ಪಕ್ಷವು ಕೂಡ ನೇತೃತ್ವ ವಹಿಸಿದಂತೆ ಕಾಣ್ತಾ ಇದೆ. ಇದರ ಬಗ್ಗೆ ಸೆಪ್ಟೆಂಬರ್ 22ಕ್ಕೆ ಹೈಕೋರ್ಟಿನಲ್ಲಿ ಈ ರಾಜ್ಯದ ಬಲಾಢ್ಯ ಜಾತಿಗಳು, ಬ್ರಾಹ್ಮಣ, ಲಿಂಗಾಯತ ಸಂಘಟನೆಗಳು ಒಂದು ದಾವೆಯನ್ನು ಹೂಡಿ ಈ ರೀತಿ ಸಮೀಕ್ಷೆ ಮಾಡುವುದೇ ತಪ್ಪು, ಈ ಸಮೀಕ್ಷೆ ಸೆನ್ಸಸ್ ಸ್ವರೂಪದಲ್ಲಿದೆ ಮತ್ತು ಅದಕ್ಕೆ ಕೇಳಿರುವ ಪ್ರಶ್ನೆಗಳು ಜನರ ಖಾಸಗಿತನವನ್ನು ಧಕ್ಕೆ ಮಾಡುತ್ತೆ, ಇದನ್ನು ದುರ್ಬಳಕೆ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಆದ್ದರಿಂದ ಈ ಕೂಡಲೇ ಇದನ್ನು ತಡೆಯಾಜ್ಞೆ ಕೊಡಬೇಕು ಸಮೀಕ್ಷೆ ಮಾಡುವುದಕ್ಕೆ ಅಂಥೇಳಿ ಒಂದು ದಾವೆಯನ್ನು ಸಲ್ಲಿಸಿದ್ರು. ಸೆಪ್ಟೆಂಬರ್ 22, 23, 24 ಸತತವಾಗಿ ವಾದ ಮತ್ತು ಪ್ರತಿವಾದವನ್ನು ಆಲಿಸಿದಂಥ ಕರ್ನಾಟಕದ ಹೈಕೋರ್ಟಿನ ದ್ವಿಸದಸ್ಯ ಪೀಠ, ಮುಖ್ಯ ನ್ಯಾಯಾಧೀಶರ ನೇತೃತ್ವದ ದ್ವಿಸದಸ್ಯ ಪೀಠ ಸೆಪ್ಟೆಂಬರ್ 25ಕ್ಕೆ ಒಂದು ಮಧ್ಯಂತರ ಆದೇಶವನ್ನು ಕೊಡ್ತು. ಮಧ್ಯಂತರ ಆದೇಶದಲ್ಲಿ ಯಾವ ಕಾರಣಕ್ಕೂ ಕೂಡ ನಡೆಯುತ್ತಿರುವ ಸಮೀಕ್ಷೆಗೆ ತಡೆಯಾಜ್ಞೆ ಕೊಡುವಂತಹ ಸಂದರ್ಭ ಹುಟ್ಟಿದೆ ಅಂತ ನಮಗನ್ಸೋದಿಲ್ಲ. ಆದರೂ ಏನು ಕೆಲವು ಕಾಳಜಿಗಳನ್ನು ವ್ಯಕ್ತಪಡಿಸಿದ್ದಾರೆ ಅಹವಾಲುದಾರರು, ಅದನ್ನು ಪರಿಗಣನೆಯಲ್ಲಿ ಇಟ್ಟುಕೊಂಡು ಎರಡು ಮೂರು ಮುನ್ಸೂಚನೆಗಳನ್ನು, ಒಂದು ಎಚ್ಚರಿಕೆಗಳನ್ನು ಪಾಲಿಸಬೇಕು ಮತ್ತು ಅದನ್ನು ಆದೇಶದ ರೂಪದಲ್ಲಿ ಕೊಡ್ತಿದ್ದೀವಿ ಅಂಥೇಳಿ. ಮೊದಲನೇದು, ಯಾವ ಕಾರಣಕ್ಕೂ ಕೂಡ ಈ ಸಮೀಕ್ಷೆಯಲ್ಲಿ ಭಾಗವಹಿಸುವುದನ್ನು ಜನರಿಗೆ ಕಡ್ಡಾಯಗೊಳಿಸಬಾರದು. ಯಾವುದಾದರೂ ಪ್ರಶ್ನೆಗೆ ನಾಗರಿಕರು ಉತ್ತರಿಸುವುದನ್ನು ನಿರಾಕರಿಸಿದರೆ ಮತ್ತೆ ಅವರನ್ನು ಒತ್ತಾಯಿಸಬಾರದು. ಹಾಗೂ ಇದರಲ್ಲಿ ಪಡೆದುಕೊಳ್ಳುವಂತಹ ಎಲ್ಲ ಮಾಹಿತಿಗಳನ್ನು ಕೂಡ ಹಿಂದುಳಿದ ವರ್ಗಗಳ ಆಯೋಗ ತನ್ನಲ್ಲೇ ಇಟ್ಕೊಳ್ಬೇಕು, ಸರ್ಕಾರಕ್ಕೂ ಕೂಡ ಇದರ ವಿವರಗಳನ್ನು ಕೊಡಬಾರದು. ಮುಖ್ಯವಾಗಿ ಈ 3 ಮಧ್ಯಂತರ ಆದೇಶವನ್ನು ಕೊಟ್ಟು ಈಗ ಸಮೀಕ್ಷೆಯನ್ನು ಮುಂದುವರಿಸುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಮೂಲಭೂತವಾಗಿ ಸಮೀಕ್ಷೆ ಮಾಡೋದೇ ತಪ್ಪ? ಈ ಸಮೀಕ್ಷೆಗೆ ಸೆನ್ಸಸ್ನ ಜನಗಣತಿಯ ಸ್ವರೂಪ ಇದೆಯಾ? ಒಂದು ರಾಜ್ಯ ಸರ್ಕಾರಕ್ಕೆ ಹಿಂದುಳಿದ ವರ್ಗಗಳನ್ನು ತನ್ನ ರಾಜ್ಯದಲ್ಲಿ ಗುರುತಿಸಿ ಪಟ್ಟಿ ಮಾಡಿ ಅವರ ಏಳಿಗೆಗೆ ಬೇಕಾದ ಯೋಜನೆಗಳನ್ನು ಮಾಡುವ ಸಾಂವಿಧಾನಿಕವಾದಂಥ ಕಾಂಪಿಟೆನ್ಸ್, ಶಾಸನಾತ್ಮಕ ಅರ್ಹತೆ ಇದೆಯಾ ಇಲ್ವಾ ಇತ್ಯಾದಿ ಪ್ರಶ್ನೆಗಳನ್ನು ವಿಚಾರಣೆಯನ್ನು ಮುಂದೂಡಿದ್ದಾರೆ. ಅದು ಡಿಸೆಂಬರ್ 12ನೇ ತಾರೀಕು ಮತ್ತೆ ಇದರ ವಿಚಾರಣೆ ನಡೆಯಲಿದೆ. ಮಧ್ಯಂತರ ಆದೇಶ ಬಂದ ಮೇಲೆ BJP ಪಕ್ಷ, ಅದರಲ್ಲೂ ವಿಶೇಷವಾಗಿ BJPಯ ಮುಂದುವರೆದ ಜಾತಿಗಳ ಅಥವಾ ಶೋಷಕ ಜಾತಿಗಳ ಮುಖಂಡರಾಗಿರುವಂತಹ, ವಿಶೇಷವಾಗಿ ಬ್ರಾಹ್ಮಣ ಹಿನ್ನೆಲೆ ಇರುವಂತಹ ಸೂರ್ಯ ತೇಜಸ್ವಿ, ಆತ ಬೆಂಗಳೂರು ದಕ್ಷಿಣದ MP ಹಾಗೂ ಧಾರವಾಡ ಹುಬ್ಬಳ್ಳಿಯ ಮಂತ್ರಿಯೂ ಕೂಡ ಆಗಿರುವಂಥದ್ದು, ಕೇಂದ್ರದಲ್ಲಿ ಮಂತ್ರಿಯೂ ಆಗಿರುವ ಪ್ರಹ್ಲಾದ್ ಜೋಶಿ ಅವರು ನೇರ ಈ ಇಡೀ ಸಮೀಕ್ಷೆಯನ್ನೇ ಬಹಿಷ್ಕರಿಸುವುದಕ್ಕೆ ಕರೆ ಕೊಟ್ಟಿದ್ದಾರೆ. ಪ್ರಹ್ಲಾದ್ ಜೋಶಿ ಆದರೆ ನಾನು ಇದರಲ್ಲಿ ಯಾವ ಕಾರಣಕ್ಕೂ ಮಾಹಿತಿ ಕೊಡುವುದಿಲ್ಲ ಅಂತಂದ್ಬಿಟ್ಟು ಒಂದು ಧಿಕ್ಕಾರವನ್ನು ಹೇಳಿದ್ದಾರೆ. ಇದಲ್ಲದಿರ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ಬಲಾಢ್ಯ ಜಾತಿಗಳು, ವಿಶೇಷವಾಗಿ ಅದರ ನೇತೃತ್ವ ವಹಿಸಿರುವಂತಹ BJP, ಅದಕ್ಕೆ ಕುಮ್ಮಕ್ಕಾಗಿ ಎಲ್ಲ ಪಕ್ಷಗಳಲ್ಲಿರುವ ಬಲಾಢ್ಯ ಜಾತಿಗಳು ಅದರ ಕುಮ್ಮಕ್ಕಿನಲ್ಲಿದ್ದಾರೆ. ನೀವೇನಾದರೂ ಈ ಸಮೀಕ್ಷೆಯಲ್ಲಿ ಭಾಗವಹಿಸಿದ್ರೆ ನಿಮಗೆ ರೇಷನ್ ಕಾರ್ಡ್ ಕಟ್ ಮಾಡ್ತಾರೆ, ನಿಮಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕಟ್ ಮಾಡ್ತಾರೆ ಅಂತ ಒಂದು ಭೀತಿಯ ವಾತಾವರಣವನ್ನು ಹುಟ್ಟಿಸ್ತಾ ಇದ್ದಾರೆ. ಇವೆಲ್ಲಕ್ಕೂ ಕೂಡ ಹೈಕೋರ್ಟ್ ಆದೇಶವೇ ನಮಗೆ ಆ ರೀತಿಯಾದಂಥ ಈ ಸಮೀಕ್ಷೆಯ ಬಗ್ಗೆನೇ ಪ್ರಶ್ನೆಗಳನ್ನು ಎತ್ತಿದೆ, ಈ ಸಮೀಕ್ಷೆ ಸರಿ ಇಲ್ಲ ಅಂತಲೂ ಕೂಡ ಹೇಳಿದೆ ಅನ್ನುವ ಅರ್ಥ ಬರುವ ಮಾತುಗಳನ್ನು ದೊಡ್ಡ ರೀತಿಯ ಅಪಪ್ರಚಾರ ಮಾಡ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗ ಯಾತಕ್ಕಾಗಿ BJP ಮತ್ತು ಬಲಾಢ್ಯ ಜಾತಿಗಳು ಸಮೀಕ್ಷೆಯನ್ನು ವಿರೋಧಿಸ್ತವೆ ಅನ್ನೋದು ಸ್ಪಷ್ಟವಾಗಿರುವ ಸಂಗತಿ. ಕಾಂತರಾಜ್ ವರದಿ ಬಂದ ನಂತರ ಕಾಂತರಾಜ್ ವರದಿ ಅವೈಜ್ಞಾನಿಕ ಅಂಥೇಳಿ, ವೈಜ್ಞಾನಿಕ ಸಮೀಕ್ಷೆ ಆದರೆ ನಾವೇನದರ ವಿರುದ್ಧ ಇರಲ್ಲ ಅಂತ ಹೇಳಿದಂಥವ್ರೆ, ವೈಜ್ಞಾನಿಕ ಸಮೀಕ್ಷೆಯ ಪ್ರಯತ್ನ ನಡೀತಿರಬೇಕಾದ್ರೆ ಪ್ರಾರಂಭದಿಂದಲೂ ಅದಕ್ಕೆ ಅಡ್ಡಗಾಲಾಗ್ತಾ ಬಂದರು. ಪ್ರಧಾನವಾಗಿ ಇದರಲ್ಲಿ
ಇಂತಹ ಸಮೀಕ್ಷೆಯಲ್ಲಿ ತೇಲಿ ಬರುವಂತಹ ವಿಷಯ ಏನಪ್ಪ ಅಂತಂದರೆ, ಇವತ್ತು ವರ್ತಮಾನದಲ್ಲಿ ಈ ಹಿಂದೆ ಯಾರು ಹಿಂದುಳಿದಿದ್ದಾರೋ ಯಾರು ಹಿಂದುಳಿದಿಲ್ವೋ ಅದು ಬೇರೆ ಪ್ರಶ್ನೆ. ವರ್ತಮಾನದಲ್ಲಿ ಯಾರ್ಯಾರನ್ನ ಹಿಂದುಳಿದ ವರ್ಗ ಅಂತ ಪರಿಗಣಿಸಿದ್ರು ಅವರು ಎಷ್ಟು ಇನ್ನೂ ಹಿಂದೆ ಉಳಿದಿದ್ದಾರೆ ಅಥವಾ ಮುಂದುವರೆದಿದ್ದರೆ ಎಷ್ಟು ಮುಂದುವರೆದಿದ್ದಾರೆ, ಮತ್ತು ಯಾವ ಪ್ರಮಾಣದಲ್ಲಿ ಪ್ರತಿ ಜಾತಿಯ ಜನಸಂಖ್ಯೆಗಳು ಇದ್ದಾವೆ ಆ ಪ್ರಮಾಣದಲ್ಲಿ ಮೀಸಲಾತಿ ಕೊಡಬೇಕು ಅನ್ನೋದು ಮೀಸಲಾತಿಯ ಪ್ರಧಾನವಾದಂಥ ಆಶಯ. ಒಂದು ವೇಳೆ ಹೀಗಾಗಿ ಬಿಟ್ಟರೆ ಇದುವರ ತನಕ ಯಾವುದೇ ರೀತಿಯಾದಂಥ ಎಂಪೆರಿಕಲ್ ಡೇಟಾ ಇಲ್ಲದೆ ಇದುವರೆ ತನಕ ಏನು ಬಲಾಢ್ಯ ಜಾತಿಗಳು ಆಡಳಿತದಲ್ಲಿ ಮತ್ತು ರಾಜಕೀಯದಲ್ಲಿ ಅಧಿಕಾರವನ್ನು ಅನುಭವಿಸ್ಕೊಂಡು ಬರ್ತಾ ಇದ್ದಾರೆ, ಸೌಲಭ್ಯಗಳನ್ನು ಅನುಭವಿಸ್ಕೊಂಡು ಬರ್ತಾ ಇದ್ದಾರೆ, ಅದಕ್ಕೆ ಧಕ್ಕೆ ಬರುತ್ತೆ ಎನ್ನುವಂತಹ ಆತಂಕದಿಂದಲೇ ಹಲವಾರು ಕುಂಟು ನೆಪಗಳನ್ನು ಇಡ್ತಾ ಮೊಸರಿನಲ್ಲಿ ಕಲ್ಲುಡುಕ್ತಾ ಇದಕ್ಕೆ ಅಡ್ಡಿ ಆಗ್ತಾ ಬಂದಿದ್ದಾರೆ. ಆ ರೀತಿ ಬಲಾಢ್ಯ ಜಾತಿಗಳಲ್ಲಿರುವ ಬಲಿಷ್ಠ ವರ್ಗಗಳು ಹಿಂದುಳಿದ ಜಾತಿಗಳ ಮೇಲೆ ಮಾಡ್ತಿರುವಂತಹ ಒಂದು ವರ್ಗ ಸಮರವೇ ಇದು ಹಂಗೆ ನೋಡೋದಾದರೆ. ಇಂಥ ಸಂದರ್ಭದಲ್ಲಿ ಸಾಂವಿಧಾನಿಕವಾಗಿ ಬಲಹೀನರ, ದುರ್ಬಲರ, ಹಿಂದುಳಿದವರ ಪರವಾಗಿರಬೇಕಾಗಿರುವಂತಹ ಒಂದು ಸರ್ಕಾರ ರಾಜಕೀಯ ಇಚ್ಛಾಶಕ್ತಿಯನ್ನು ತೋರಿಸಿ ವೈಜ್ಞಾನಿಕವಾಗಿ ತಾವು ಮಾಡ್ತಿದ್ದೇವೆ ಅಂತ ಒಂದು ಪ್ರತಿಪಾದನೆಯನ್ನು ಮಾಡಿ ಇದನ್ನು ಹಿಮ್ಮೆಟ್ಟಿಸಬೇಕು. ಆದರೆ ಈ ಕಾಂತರಾಜ್ ವರದಿಯ ನಂತರದಲ್ಲಿ ಏನು ಹೊಸ ಒಂದು ಸಮೀಕ್ಷೆಯನ್ನು ಪ್ರಾರಂಭ ಮಾಡಿದ್ದಾರೆ, ಇದರಲ್ಲಿ ಪ್ರಾರಂಭದಿಂದಲೂ ಕೂಡ ಸರ್ಕಾರವು ಅದಕ್ಕೆ ತೋರಿಸಬೇಕಾಗಿರುವ ರಾಜಕೀಯ ಬದ್ಧತೆ, ಮಾಡಬೇಕಾಗಿರುವಂತಹ ಸಾರ್ವಜನಿಕರಿಗೆ ಅರಿವು ಕಾರ್ಯಕ್ರಮ ಹಾಗೂ ಮಾಡ್ಕೊಳ್ಬೇಕಾಗಿರುವಂತಹ ತಯಾರಿ, ಇವುಗಳಲ್ಲಿ ಹಲವಾರು ಲೋಪಗಳಿದ್ದದ್ದು ಕೂಡ ನಿಜವೇ. ಇದೆಲ್ಲವನ್ನೂ ಕೂಡ ಬಳಸ್ಕೊಂಡು ಇವತ್ತು ಸಮೀಕ್ಷೆ ಮತ್ತು ಹಿಂದುಳಿದ ವರ್ಗಗಳ ಹಿತಾಸಕ್ತಿಗೆ ವಿರುದ್ಧವಾಗಿರುವಂತಹ BJP ಮತ್ತು ಬಲಾಢ್ಯ ಜಾತಿಗಳು ಒಂದು ದೊಡ್ಡ ಸಮರವನ್ನೇ ಸಾರಿದ್ದಾರೆ. ಅದಕ್ಕೆ ಹೈಕೋರ್ಟ್ನ ಮಧ್ಯಂತರ ಆದೇಶವನ್ನು ಒಂದು ನೆಪವಾಗಿ ಬಳಸ್ಕೊಳ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ಸಂಚಿಕೆಯಲ್ಲಿ ಹೈಕೋರ್ಟ್ನ ಮಧ್ಯಂತರ ಆದೇಶ ಹೇಳಿರುವುದೇನು, ಪ್ರಮುಖವಾಗಿ 4 ಪ್ರಶ್ನೆಗಳನ್ನು, ಆಕ್ಷೇಪಣೆಗಳನ್ನು ಅಹವಾಲುದಾರರು, ಬಲಾಢ್ಯ ಜಾತಿಗಳ ಪ್ರತಿನಿಧಿಗಳು ಕೋರ್ಟಿನ ಮುಂದೆ ಇಟ್ಟಿದ್ದರು. ಮೊದಲನೇದು, ಇದು ಮೂಲಭೂತವಾಗಿ ಒಂದು ಸೆನ್ಸಸ್ ಸ್ವರೂಪದಲ್ಲಿದೆ, ಜಾತಿ ಗಣತಿಯಲ್ಲ, ಇವರು ಮಾಡ್ತಿರುವಂಥದ್ದು ಜನಗಣತಿ, ಜಾತಿ ಸಮೀಕ್ಷೆಯಲ್ಲ. ಜನಗಣತಿಯ ಸ್ವರೂಪದಲ್ಲಿರೋದರಿಂದ ಈ ಸಮೀಕ್ಷೆ ಮಾಡುವಂಥದ್ದೇ ತಪ್ಪು. ಜಾತಿ ಸಮೀಕ್ಷೆ ಮಾಡುವುದಕ್ಕೆ ಅವಕಾಶ ಕೊಡುವಂತಹ ಕರ್ನಾಟಕ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಆ್ಯಕ್ಟ್ 1995 ಏನಿದೆ, ಕರ್ನಾಟಕ ಹಿಂದುಳಿದ ವರ್ಗಗಳ ಆಯೋಗದ ಕಾಯ್ದೆ 1995, ಅದೇ ಒಂದು ಅಸಂವಿಧಾನಿಕವಾದದ್ದು. ಅದಲ್ಲದಿರ 2014ರಲ್ಲಿ ಕಾಂತರಾಜ್ ಆಯೋಗವನ್ನು ನೇಮಕ ಮಾಡುವುದಕ್ಕೆ ಮುಂಚೆ ಈ ಹಿಂದಿನ ಸಿದ್ದರಾಮಯ್ಯ ಸರ್ಕಾರ 1995ರ ಈ ಕಾಯ್ದೆಗೆ ಒಂದು ತಿದ್ದುಪಡಿಯನ್ನು ತಂದು ಹಿಂದುಳಿದ ವರ್ಗಗಳನ್ನು, ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳನ್ನು ಪತ್ತೆ ಹಚ್ಚುವುದಕ್ಕಾಗಿ ಇಡೀ ಕರ್ನಾಟಕದ ಒಟ್ಟಾರೆ ಜನಸಂಖ್ಯೆಯ ಸಾಮಾಜಿಕ ಹಾಗೂ ಶೈಕ್ಷಣಿಕ ಹಿಂದುಳಿಯುವಿಕೆಯನ್ನು ಸಮೀಕ್ಷೆ ಮಾಡಬೇಕು ಅನ್ನುವಂತಹ ಒಂದು ತಿದ್ದುಪಡಿಯನ್ನು ಮಾಡಿದ್ರು. ಈ ಹಿಂದೆ ಇದ್ದದ್ದು ಕೇವಲ ಹಿಂದುಳಿದ ವರ್ಗಗಳ ತಿದ್ದುಪಡಿ ಅಂತೇಳಿ. ಈ ತಿದ್ದುಪಡಿಯೂ ಕೂಡ ಅಸಂವಿಧಾನಿಕವಾದದ್ದು. ಹಾಗೂ ರಾಜ್ಯ ಸರ್ಕಾರಗಳಿಗೆ ಸಮೀಕ್ಷೆ ಮಾಡುವ ಅಧಿಕಾರವೂ ಇಲ್ಲ, ಸೆನ್ಸಸ್ ಮಾಡುವ ಅಧಿಕಾರ ಮೊಟ್ಟಮೊದಲೇ ಇಲ್ಲ. ಆದ್ದರಿಂದ ಇವು ಅಸಿಂಧು. ಇದಲ್ಲದಿರ ಇದೆಲ್ಲ ಸಿಂಧು ಅಂದ್ಕೊಂಡ್ರೂ ಕೂಡ ಇವರು ಅನುಸರಿಸ್ತಿರುವಂತಹ ರೀತಿ ಏನಿದೆ, ಇದನ್ನು ಸಮೀಕ್ಷೆ ಮಾಡ್ತಿರುವಂಥ ರೀತಿ, ಅದಕ್ಕೆ ಕೇಳುತ್ತಿರುವ ಪ್ರಶ್ನೆಗಳು, ಈಗಾಗಲೇ ನಾನು ಹೇಳಿದಂತೆ ಅದರ ಬಗ್ಗೆ ಇರುವ ಆಕ್ಷೇಪಣೆಗಳನ್ನು ಸಲ್ಲಿಸಿದ್ದಾರೆ. ಇದರ ಬಗ್ಗೆ ಏನು ಹೇಳ್ತು ಹೈಕೋರ್ಟು? ಇದರ ಬಗ್ಗೆ ನಿಮಗೆ ಗೊತ್ತಿರೋ ಹಾಗೇನೆ ಅಹವಾಲ್ದಾರರ ಪರವಾಗಿ ಅಶೋಕ್ ಹಾರ್ನಳ್ಳಿಯವರು, ಪ್ರಭುಲಿಂಗ ನಾವದಗಿಯವರು, ತುಂಬ ಈ ಹಿಂದೆ ಇವರೆಲ್ಲ ಅಡ್ವೊಕೇಟ್ ಜನರಲ್ ಆಗಿ ಕೆಲಸ ಮಾಡಿದಂಥವರು, ಹಾಗೂ ಕರ್ನಾಟಕ ಸರ್ಕಾರದ ಪರವಾಗಿ ನಮ್ಮ ರವಿವರ್ಮ ಕುಮಾರ್ ಅವರು ಕೂಡ ಅಡ್ವೊಕೇಟ್ ಜನರಲ್ ಆಗಿ ಕೆಲಸ ಮಾಡಿದಂಥವರು, ಹಾಗೂ ಮನು ಸಿಂಘ್ವಿ ಅವರು, ಹಾಗೂ ಕೇಂದ್ರ ಸರ್ಕಾರದ ಪರವಾಗಿ ಅರವಿಂದ್ ಕಾಮತ್ ಅನ್ನೋರು, ಇವರೆಲ್ಲರೂ ಕೂಡ ತಮ್ಮ ತಮ್ಮ ವಾದಗಳನ್ನು ಮಂಡಿಸಿದ್ರು. ಇದರಲ್ಲಿ ಮೊದಲನೇ ವಿಷಯ, ಒಂದು ರಾಜ್ಯ ಸರ್ಕಾರಕ್ಕೆ ತನ್ನ ರಾಜ್ಯದ ಒಳಗಡೆ ಇರುವಂತಹ ಜನರಲ್ಲಿ ಹಿಂದುಳಿದ ವರ್ಗಗಳು ಯಾರು ಅಂತ ಪತ್ತೆ ಮಾಡಿ ಅವರಿಗಾಗಿ ಸೌಲಭ್ಯಗಳನ್ನು ಕೊಡುವಂತಹ ಅಧಿಕಾರ ಇದೆಯಾ ಇಲ್ವಾ ಅನ್ನೋದು ಮೊದಲನೇ ಪ್ರಶ್ನೆ. ಇದರ ಬಗ್ಗೆ ಹೈಕೋರ್ಟು ವಾದ ವಿವಾದಗಳನ್ನು ಆಲಿಸಿದ ನಂತರ ತುಂಬ ಸ್ಪಷ್ಟವಾಗಿ ಹೇಳೋದೇನಂತಂದರೆ, ಮೊದಲನೇದು, ಇತಿಹಾಸವನ್ನು ನೀವು ಗಮನಿಸಿದ್ರೆ 2000 ಮೊದಲಿಂದಲೂ ಕೂಡ BJP ಸರ್ಕಾರ ಹಿಂದುಳಿದ ವರ್ಗಗಳ ವಿರೋಧಿಯಾಗಿದೆ, ಫೆಡರಲ್ ಸ್ವರೂಪದ ರಾಜ್ಯದ ಭಾರತದ ಒಕ್ಕೂಟದ ಸ್ವರೂಪಕ್ಕೆ ವಿರುದ್ಧವಾಗಿದೆ. ಇದೆಲ್ಲದರ ಭಾಗವಾಗಿಯೇ 2018ರಲ್ಲಿ ಮೋದಿ ಸರ್ಕಾರ ಸಂವಿಧಾನಕ್ಕೆ 102ನೇ ತಿದ್ದುಪಡಿಯನ್ನು ಮಾಡ್ತು.
ಆ 102ನೇ ತಿದ್ದುಪಡಿ ಏನು ಮಾಡಿತು, ಅದು ಕರ್ನಾಟಕವೂ ಒಳಗೊಂಡಂತೆ ಭಾರತದಲ್ಲಿರುವ ಇತರ ರಾಜ್ಯಗಳಿಗೆ ತಮ್ಮ ತಮ್ಮ ರಾಜ್ಯಗಳಲ್ಲಿರುವ ಹಿಂದುಳಿದ ವರ್ಗಗಳನ್ನು ಪತ್ತೆ ಮಾಡುವ ಅಧಿಕಾರ ಅವರಿಗಿರುವುದಿಲ್ಲ. ಹಿಂದುಳಿದ ವರ್ಗಗಳನ್ನು ಪಟ್ಟಿ ಮಾಡುವ, ಅದನ್ನು ಘೋಷಣೆ ಮಾಡುವ ಅಧಿಕಾರ ಸಂಪೂರ್ಣವಾಗಿ ರಾಷ್ಟ್ರಪತಿ ಹತ್ರ ಮಾತ್ರ ಇದೆ. ಮತ್ತು ಅದನ್ನು ಮಾಡಬೇಕಾಗಿರೋದು ನ್ಯಾಷನಲ್ ಕಮಿಷನ್ ಆಫ್ ಬ್ಯಾಕ್ವರ್ಡ್ ಕ್ಯಾಸ್ಟ್, ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗದ ಸಲಹೆಯ ಮೇರೆಗೆ ರಾಷ್ಟ್ರಪತಿಗಳು ಅದನ್ನು ಮಾಡ್ತಾರೆ. ರಾಜ್ಯ ಸರ್ಕಾರಗಳಿಗೆ ಅದನ್ನು ಗುರುತಿಸುವ, ಪಟ್ಟಿಯನ್ನು ಹೊರಡಿಸುವ ಅಧಿಕಾರವಿಲ್ಲ ಅನ್ನುವಂಥ ಒಂದು ತಿದ್ದುಪಡಿಯನ್ನು ಮಾಡಿದ್ರು. ಅದರ ತನಕ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ 1995ರಿಂದಲೂ ಕೂಡ ಬಹುಪಾಲು ಎಲ್ಲ ರಾಜ್ಯಗಳಲ್ಲೂ ಕೂಡ ಎಲ್ಲ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗಗಳು ನೇಮಕ ಆಗಿತ್ತು. ಅದರ ಭಾಗವಾಗಿ ತಮ್ಮ ತಮ್ಮ ರಾಜ್ಯಗಳಲ್ಲಿ ಹಿಂದುಳಿದ ವರ್ಗಗಳನ್ನು ಪತ್ತೆ ಮಾಡುವುದಕ್ಕೆ ಪ್ರತಿ 5 ವರ್ಷಕ್ಕೆ 6 ವರ್ಷಕ್ಕೆ ಈ ಆಯೋಗಗಳು ಬದಲಾಗಿ ಸಮೀಕ್ಷೆಯನ್ನು ಮಾಡ್ತಿದ್ರು. ಅವರ ಸಲಹೆಯನ್ನು ಆಧರಿಸಿ ಕೆಲವ್ರನ್ನ ಹಿಂದುಳಿದ ವರ್ಗಕ್ಕೆ ಸೇರಿಸ್ಕೊಳ್ಳುವಂಥ ಪ್ರಕ್ರಿಯೆ 1995ರಿಂದಲೂ ಕೂಡ ನಡೀತಾ ಇದೆ. 2018ರಲ್ಲಿ ರಾಜ್ಯಗಳಿಗಿರುವ ಅಧಿಕಾರವನ್ನೇ ಕಿತ್ತಾಕಲಾಯಿತು. ಅದನ್ನು ವಿರೋಧಿಸಿ ಕೇವಲ ವಿರೋಧ ಪಕ್ಷದ ಕಾಂಗ್ರೆಸ್ಸು ಇತ್ಯಾದಿಗಳಲ್ಲ, BJPಯ ರಾಜ್ಯ ಸರ್ಕಾರಗಳೇ ಇದರ ಬಗ್ಗೆ ದೊಡ್ಡ ವಿರೋಧವನ್ನು ಮಾಡಿದ್ರು. ಅದರಲ್ಲೂ ವಿಶೇಷವಾಗಿ ಮಹಾರಾಷ್ಟ್ರದಲ್ಲಿ ಮರಾಠರಿಗೆ ವಿಶೇಷವಾದಂಥ ಹಿಂದುಳಿದ ವರ್ಗಗಳ ಮೀಸಲಾತಿ ಬೇಕು ಅಂತ ಹೋರಾಟ ನಡೆದಾಗ ಅದರ ಬಗ್ಗೆ ಜಯಲಕ್ಷ್ಮಿ ಪಾಟೀಲ್ ಅನ್ನುವಂಥವರು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ದಾವೆಯನ್ನು ನೋಂದಾಯಿಸಿದಾಗ ಅವ್ರ ಮುಂದೆ ಇದ್ದಂಥ ಪ್ರಮುಖವಾದಂಥ ಪ್ರಶ್ನೆ, 102ನೇ ತಿದ್ದುಪಡಿ ರಾಜ್ಯಗಳಿಗೆ ತಮ್ಮ ರಾಜ್ಯಗಳ ಹಿಂದುಳಿದ ವರ್ಗಗಳನ್ನು ಗುರುತಿಸುವ ಮತ್ತು ಅವರನ್ನು ವರ್ಗೀಕರಿಸುವ ಅಧಿಕಾರವನ್ನು ಕೊಡುತ್ತಾ ಅಥವಾ ಕಿತ್ಕೊಳ್ಳುತ್ತಾ ಅನ್ನುವ ಪ್ರಶ್ನೆಯನ್ನು ಕೂಡ ಸುಪ್ರೀಂ ಕೋರ್ಟ್ನ ಮುಂದೆ ಇಟ್ಟಿದ್ರು. BJPಯ ಒಳಗಿರುವಂಥವರು ಹಾಗೂ NDA ಒಕ್ಕೂಟದಲ್ಲಿದ್ದಂಥವರು ವಿರೋಧ ಪಕ್ಷಗಳು ಎಲ್ಲರೂ ಕೂಡ ರಾಜ್ಯಗಳ ಅಧಿಕಾರವನ್ನು ಏನು ಕಿತ್ಕೊಳ್ತು 102ನೇ ತಿದ್ದುಪಡಿ, ಅದರ ವಿರುದ್ಧ ಬೃಹತ್ತಾದಂಥ ಹೋರಾಟವನ್ನು ಮಾಡಿದರು. ಹಾಗೂ ಸುಪ್ರೀಂ ಕೋರ್ಟು ಕೂಡ ಇದರ ಬಗ್ಗೆ ತೀರ್ಪು ಕೊಡ್ತು. ಈ ತೀರ್ಪು ಏನು ಹೇಳಿತು ಅನ್ನೋದನ್ನು, ಏನು ಮಧ್ಯಂತರ ಆದೇಶ ಕರ್ನಾಟಕ ಹೈಕೋರ್ಟು ಸೆಪ್ಟೆಂಬರ್ 25ನೇ ತಾರೀಕು ಕೊಡ್ತು, ಅದರಲ್ಲಿ ಪ್ಯಾರಾ 13ರಲ್ಲಿ ತುಂಬ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಏನು ಹೇಳ್ತು ಅನ್ನೋದನ್ನು ದಾಖಲಿಸ್ತಾರೆ. ತಮ್ಮ ಪರದೆಯ ಮೇಲೆ ಬರುತ್ತೆ, ತಾವು ಅದನ್ನು ನೋಡ್ಬೋದು. ದ ಸುಪ್ರೀಂ ಕೋರ್ಟ್ ಹೆಲ್ಡ್ ಆಸ್ ಅಂಡರ್ ಇಫ್ ಒನ್ ಇಂಟರ್ಪ್ರಿಟ್ಸ್ ದಿ ಎಂಟೈರ್ ಸ್ಕೀಮ್ ಇನ್ವಾಲ್ವಿಂಗ್ ಆರ್ಟಿಕಲ್ 366/26C 342A/1, the irresistible conclusion that follows is that the power of publishing the list of SEBC ಅಂದರೆ socially and educationally backward classes in relation to every state and union territory for the purpose of the constitution is with the president only. Such notification is later called as the central list by article 342. It can only be amended by the parliament. ಸುಪ್ರೀಂ ಕೋರ್ಟ್ ಏನು ತನ್ನ ಮುಂದೆ ಇದ್ದಂಥ ಪ್ರಶ್ನೆ ಏನು, ಇದು ರಾಜ್ಯಗಳ ಅಧಿಕಾರವನ್ನು ಮೊಟಕುಗೊಳಿಸುತ್ತಾ ಅನ್ನೋ ಪ್ರಶ್ನೆ ಬಂದಾಗ ನಿರ್ವಿವಾದವಾಗಿ ಏನು 102ನೇ ತಿದ್ದುಪಡಿಯನ್ನು ಮಾಡಿದರೆ, ಈ ತಿದ್ದುಪಡಿ ರಾಜ್ಯಗಳು ತಮ್ಮ ತಮ್ಮ ರಾಜ್ಯದ ಒಳಗಿರುವಂತಹ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳನ್ನು ಗುರುತಿಸುವ ಅಧಿಕಾರವನ್ನು ಕಿತ್ಕೊಂಡು ಅದು ಕೇವಲ ಪ್ರೆಸಿಡೆಂಟ್ಗೆ ಮಾತ್ರ ಕೊಡುತ್ತೆ. ಅದಕ್ಕೆ ಯಾವುದೇ ತಿದ್ದುಪಡಿಯನ್ನು ಸಂಸತ್ ಮಾತ್ರ ಮಾಡಬೇಕು. ಇದು ರಾಜ್ಯಗಳ ಅಧಿಕಾರವನ್ನು ಸೀಮಿತಗೊಳಿಸಿದಂತೆ ಆಗುತ್ತೆ ಅಂತ ತುಂಬ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟು ಕೂಡ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತೆ. ಜಯಲಕ್ಷ್ಮಿ ಪಾಟೀಲ್ ಅವರ ಪ್ರಕರಣದಲ್ಲಿ ಅದನ್ನು ಮಧ್ಯಂತರ ಆದೇಶವು ಕೂಡ ಉಲ್ಲೇಖಿಸುತ್ತೆ. ಮುಂದುವರೆದೇನಾಗುತ್ತೆ, ದೇಶಾದ್ಯಂತ ಇದರ ವಿರುದ್ಧ ಪ್ರತಿಭಟನೆ ಶುರುವಾದಾಗ ಇದೇ ಮೋದಿ ಸರ್ಕಾರ 2018ರಲ್ಲಿ 102ನೇ ತಿದ್ದುಪಡಿಯನ್ನು ತಂದು ರಾಜ್ಯಗಳ ಹಿಂದುಳಿದ ವರ್ಗಗಳ ಮೀಸಲಾತಿ ಅಧಿಕಾರವನ್ನು ಕಿತ್ತುಕೊಂಡಂಥ ಕೇಂದ್ರ ಸರ್ಕಾರ, ಮೋದಿ ಸರ್ಕಾರವೇ 2021ರಲ್ಲಿ ಸಂವಿಧಾನಕ್ಕೆ 105ನೇ ತಿದ್ದುಪಡಿಯನ್ನು ಮಾಡಿ ಆ ಅಧಿಕಾರವನ್ನು ವಾಪಸ್ ಕೊಡುತ್ತೆ. ಯಾಕಂತಂದರೆ ದೇಶಾದ್ಯಂತ ಇದರ ವಿರುದ್ಧ ಪ್ರತಿಭಟನೆ ಬಂತು. ಸೊ ಇವತ್ತಿರುವುದೇನು 105ನೇ ತಿದ್ದುಪಡಿ ಏನು ಹೇಳುತ್ತೋ ಅದು. 105ನೇ ತಿದ್ದುಪಡಿ ಏನು ಹೇಳುತ್ತೆ ಅದನ್ನು ಕೂಡ ಮಧ್ಯಂತರ ಆದೇಶದಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸ್ತಾರೆ. ಅದು ಮಧ್ಯಂತರ ಆದೇಶದ ಪ್ಯಾರಾ 16/3ರಲ್ಲಿ ತುಂಬ ಸ್ಪಷ್ಟವಾಗಿ ಹೀಗೆ ಹೇಳ್ತಾರೆ, ನಾಟ್ ವಿತ್ ಸ್ಟ್ಯಾಂಡಿಂಗ್ ಎನಿಥಿಂಗ್ ದಟ್ ಕಂಟೈನ್ಡ್ ಇನ್ ಕ್ಲಾಸಸ್ 1 and 2, ಎವ್ರಿ ಸ್ಟೇಟ್ ಆರ್ ಯೂನಿಯನ್ ಟೆರಿಟರಿ ಮೇ ಬೈ ಲಾ prepare and maintain for its own purpose a list of socially and educationally backward classes, entries in which may be different from the central list. ತುಂಬ ಸ್ಪಷ್ಟವಾಗಿ ಯಾವುದೇ ಸಂದೇಹಕ್ಕೆ ಎಡೆ ಇಲ್ಲದಂತೆ ರಾಜ್ಯಗಳು ತಮ್ಮ ರಾಜ್ಯದ ಒಳಗಡೆ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಇತ್ಯಾದಿಗಳನ್ನು ಕಲ್ಪಿಸುವ ಸಲುವಾಗಿ ತನ್ನದೇ ಆದಂಥ ತನ್ನ ರಾಜ್ಯಕ್ಕೆ ಸೀಮಿತವಾದಂಥ ಹಿಂದುಳಿದ ವರ್ಗಗಳ ಪಟ್ಟಿಯನ್ನು ಮಾಡಬಹುದು ಮತ್ತು ಅದು ಕೇಂದ್ರವು ಮಾಡುವ ಪಟ್ಟಿಗಿಂತ ಭಿನ್ನವಾಗಿಯೂ ಕೂಡ ಇರಬಹುದು. ಅಂದರೆ ರಾಜ್ಯ ಸರ್ಕಾರಗಳಿಗೆ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಯನ್ನು ಕಲ್ಪಿಸುವ ಶಾಸನಾತ್ಮಕ ಕ್ಷಮತೆ
ಲೀಗಲ್ ಕಾಂಪಿಟೆನ್ಸ್ ಇದೆಯೋ ಇಲ್ವೋ ಅನ್ನೋ ಪ್ರಶ್ನೆಯನ್ನು ಸುಪ್ರೀಂ ಕೋರ್ಟು ಬಹಳ ಸ್ಪಷ್ಟವಾಗಿ ಅದನ್ನು ಎತ್ತಿ ಹಿಡಿದಿದೆ. ಅಷ್ಟು ಮಾತ್ರ ಅಲ್ಲ, ಸಾಕ್ಷಾತ್ BJPಯ ಮೋದಿ ಸರ್ಕಾರವೇ 105ನೇ ತಿದ್ದುಪಡಿನಲ್ಲಿ ಈಗಾಗಲೇ ನಾನು ಹೇಳಿದಂಗೆ ರಾಜ್ಯಗಳಿಗೆ ಆ ಅಧಿಕಾರ ಇದೆ ಅಂತ ಸ್ಪಷ್ಟವಾಗಿ ಹೇಳುತ್ತೆ. ಹಾಗಿದ್ದರೂ BJP ಮತ್ತೆ ಖ್ಯಾತೆ ತೆಗೆಯುತ್ತೆ, ರಾಜ್ಯಗಳಿಗೆ ಈ ಅಧಿಕಾರ ಇಲ್ಲ ಅಂತ. ಎರಡನೇ ವಿಷಯ, ಮೂಲಭೂತವಾಗಿ ಹೆಂಗೆ ಮಾಡಬೇಕು ಸಮೀಕ್ಷೆಯನ್ನು, ಹೆಂಗೆ ಮಾಡಬೇಕು, ಹಿಂದುಳಿದ ವರ್ಗಗಳು ಯಾರು ಅಂತ ಅಂದ್ಬಿಟ್ಟು ಹೆಂಗೆ ಪತ್ತೆ ಹಚ್ಚಬೇಕು? ಇದೇ ಸುಪ್ರೀಂ ಕೋರ್ಟ್ನಲ್ಲಿ ಸಾಂವಿಧಾನಿಕ ಪೀಠದಲ್ಲಿ ನಾಗರಾಜ್ ಅನ್ನುವಂತಹ ಒಂದು ದೊಡ್ಡ ಪ್ರಕರಣ ನಡೆದು ಯಾವುದೇ ವರ್ಗಗಳಿಗೆ ಹಿಂದುಳಿದ ವರ್ಗಗಳಂತ ಮೀಸಲಾತಿಯನ್ನು ಮತ್ತೊಂದು ಬಗೆಯ ಮೀಸಲಾತಿಯನ್ನು ಕೊಡಬೇಕು ಅಂತಂದರೆ ಎಂಪೆರಿಕಲ್ ಡೇಟಾ ಇಲ್ಲದಿರ ಏನೂ ಮಾಡಬಾರ್ದು. ಎಂಪೆರಿಕಲ್ ಡೇಟಾ ಅಂದರೆ ಯಾವ್ಯಾವ ವರ್ಗಗಳು, ಯಾವ್ಯಾವ ಜಾತಿ ಸಮುದಾಯಗಳು ಎಷ್ಟು ಹಿಂದುಳಿದಿದೆ ಅನ್ನೋದಕ್ಕೆ ರಾಜ್ಯ ಸರ್ಕಾರದ ಹುದ್ದೆಗಳಲ್ಲಿ ಏನು ಪ್ರಾತಿನಿಧ್ಯ ಇದೆ, ಅವರ ಶೈಕ್ಷಣಿಕ ಸ್ಥಾನಮಾನ ಏನಿದೆ, ಅವರ ಸಾಪೇಕ್ಷವಾದಂಥ ಅವರ ಆರ್ಥಿಕ ಸ್ಥಿತಿಗತಿ ಏನಿದೆ, ಇತರ ಸಾಮಾಜಿಕ ಹಿಂದುಳಿದಿರುವಿಕೆಗಳ ಮಾನದಂಡಗಳನ್ನು ಎಂಪೆರಿಕಲ್ ಆಗಿ ವಾಸ್ತವಿಕವಾಗಿ ತಳಮಟ್ಟದಲ್ಲಿ ಅಧ್ಯಯನ ಮಾಡಿ ಅದನ್ನು ಆಧರಿಸಿ ಒಂದು ತೀರ್ಮಾನಕ್ಕೆ ಬರಬೇಕು. ಹಿಂದುಳಿದ ವರ್ಗಗಳ ಆಯೋಗ ಅದನ್ನು ಮಾಡಬೇಕು, ಅದನ್ನು ಶಿಫಾರಸ್ಸಾಗಿ ರಾಜ್ಯ ಸರ್ಕಾರಕ್ಕೆ ಕೊಡಬೇಕು. ರಾಜ್ಯ ಸರ್ಕಾರ ಹಿಂದುಳಿದ ವರ್ಗಗಳ ಆಯೋಗದ ಶಿಫಾರಸ್ಸಿನ ಮೇರೆಗೆ ತನ್ನ ರಾಜ್ಯದ ಒಳಗಡೆ ಈ ತಿದ್ದುಪಡಿಯನ್ನು ಮಾಡಬೇಕು, ಅದಕ್ಕಾಗಿ ಸಮೀಕ್ಷೆಯನ್ನು ಮಾಡಬೇಕು. ಇದು ಕೇವಲ ಇಲ್ಲಿ ಮಾತ್ರ ಅಲ್ಲ, ಈ ತರಹದ ಒಂದು ಪ್ರಕರಣ ಇನ್ಫ್ಯಾಕ್ಟ್ ಇಡೀ ಭಾರತದಲ್ಲಿ ನಿಮಗೆಲ್ಲರಿಗೂ ಕೂಡ ಜ್ಞಾಪಕ ಇರೋ ಹಾಗೆ 1990ರಲ್ಲಿ ಮಂಡಲ್ ಕಮಿಷನ್ ಅಂತ ಅಂದ್ಬಿಟ್ಟು ಒಂದು VP ಸಿಂಗ್ ನೇತೃತ್ವದಲ್ಲಿ ಹಿಂದುಳಿದ ವರ್ಗಗಳಿಗೆ ಕೇಂದ್ರದಲ್ಲಿ ಉದ್ಯೋಗಗಳ ಮೀಸಲಾತಿಯನ್ನು ಕೊಡುವುದಕ್ಕಾಗಿ ಬಂದಂಥ ಒಂದು ಆಯೋಗ, ಅದರ ಬಗ್ಗೆ ಸುಪ್ರೀಂ ಕೋರ್ಟಲ್ಲಿ ಪ್ರಶ್ನೆಯನ್ನು ಮಾಡಿದಾಗ 9 ಜನರ ಸಾಂವಿಧಾನಿಕ ಪೀಠ, ಅದನ್ನು ಪ್ರಖ್ಯಾತವಾಗಿ ಇಂದಿರಾ ಸಾಹ್ನಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣ ಅಂತ ಕರೀತಾರೆ. ಇಂದಿರಾ ಸಾಹ್ನಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ 9 ಜನರ ಸಾಂವಿಧಾನಿಕ ಪೀಠ ಹಿಂದುಳಿದ ವರ್ಗಗಳನ್ನು ಪತ್ತೆ ಮಾಡುವುದರ ಬಗ್ಗೆ ಇನ್ನೂ 2-3 ಪ್ರಶ್ನೆಗಳಿಗೆ ಯಾವುದೇ ರೀತಿಯಾದಂಥ ಅನುಮಾನಕ್ಕೆ ಎಡೆಯಿಲ್ಲದಂಥ ಉತ್ತರಗಳನ್ನು ನೀಡಿದೆ. ಅದರಲ್ಲಿ 2 ಹೆಂಗೆ ಹಿಂದುಳಿದ ವರ್ಗಗಳ ಸಮೀಕ್ಷೆಯನ್ನು ಮಾಡಬೇಕು ಮತ್ತು ಹಿಂದುಳಿದ ವರ್ಗಗಳ ಮೀಸಲಾತಿ ಎನ್ನುವಂಥದ್ದು ಕೇವಲ ಹಿಂದೂಗಳ ಒಳಗಿರುವಂತಹ ಹಿಂದುಳಿದ ವರ್ಗಗಳಿಗೆ ಮಾತ್ರ ಸೀಮಿತವ. ಯಾಕಂದರೆ ಇವತ್ತು ಮತ್ತೆ BJP ಸರ್ಕಾರ ಇವತ್ತು ನಡೀತಿರೋ ಸಮೀಕ್ಷೆ ಬಗ್ಗೆ ಎತ್ತುತ್ತಿರೋ ಪ್ರಶ್ನೆ ಏನಪ್ಪ ಅಂತಂದರೆ, ಕ್ರಿಶ್ಚಿಯನ್ರು, ಮುಸಲ್ಮಾನರು, ಹೊಸ ಜಾತಿಗಳೆಲ್ಲ ಬಂದ್ಬಿಟ್ಟಿದ್ದಾವೆ, ಇದರಿಂದಾಗಿ ಮೀಸಲಾತಿಯನ್ನೇ ಸಂಪೂರ್ಣವಾಗಿ ಕೋಮುವಾದೀಕರಣ ಮಾಡಿಕೊಟ್ಟಿದ್ದಾರೆ ಇತ್ಯಾದಿ ಇಲ್ಲದಿರುವಂತಹ ತಮ್ಮ ಕೋಮುವಾದಿ ಪ್ರಚಾರವನ್ನು ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಏನು ಹೇಳುತ್ತೆ ಸಾಂವಿಧಾನಿಕ ಪೀಠ? ಸಾಂವಿಧಾನಿಕ ಪೀಠದ ತೀರ್ಮಾನ ಈ ದೇಶದ ಶಾಸನ. ಯಾವುದನ್ನು ಸಂವಿಧಾನದಲ್ಲಿ ತುಂಬ ಸ್ಪಷ್ಟವಾಗಿ ಹೇಳಿರುವುದಿಲ್ಲವೋ, ಎಲ್ಲಿಯ ತನಕ ಸಂಸತ್ತಿನಲ್ಲಿ ಅಥವಾ ಶಾಸನ ಸಭೆಗಳಲ್ಲಿ, ರಾಜ್ಯದ ಶಾಸನ ಸಭೆಗಳಲ್ಲಿ ಒಂದು ಸ್ಪಷ್ಟವಾದಂಥ ಕಾನೂನು ಯಾವುದಾದ್ರೂ ವಿಷಯದ ಬಗ್ಗೆ ಇರುವುದಿಲ್ಲವೋ, ಅಂಥ ಒಂದು ಕಾನೂನು ಆಗುವ ತನಕ ಅಥವಾ ಸಂವಿಧಾನಕ್ಕೆ ಯಾವುದಾದ್ರೂ ತಿದ್ದುಪಡಿ ಆಗುವ ತನಕ ಸುಪ್ರೀಂ ಕೋರ್ಟಿನ ಸಾಂವಿಧಾನಿಕ ಪೀಠ ಇರುವ ಕಾನೂನಿಗೆ ಯಾವ ನಿರ್ವಚನವನ್ನು ಕೊಡುತ್ತೋ, ಯಾವ ವ್ಯಾಖ್ಯಾನ ಕೊಡುತ್ತೋ ಅದೇ ಕಾನೂನಾಗಿರುತ್ತೆ. ಈ ವಿಷಯದಲ್ಲಿ 9 ಜನರ ಸಾಂವಿಧಾನಿಕ ಪೀಠ ಏನು ಹೇಳ್ತು ಅನ್ನೋದನ್ನು ಕೂಡ ಮಧ್ಯಂತರ ಆದೇಶದಲ್ಲಿ ವಿಸ್ತೃತವಾಗಿ ಉಲ್ಲೇಖಿಸಲಾಗಿದೆ. ಉದಾಹರಣೆಗೆ ಆ ಮಧ್ಯಂತರ ಆದೇಶದ 35ನೇ ಪ್ಯಾರಾಗ್ರಾಫ್ನಲ್ಲಿ ನೀವು ನೋಡಿದ್ರೆ ಇಂದಿರಾ ಸಾಹ್ನಿಯವರ ಪ್ರಕರಣದ ಉಲ್ಲೇಖವನ್ನು ಮಾಡ್ತಾ ಇಂದಿರಾ ಸಾಹ್ನಿ ಪ್ರಕರಣದ ಆದೇಶದ 859ನೇ ಪ್ಯಾರವನ್ನು ಉಲ್ಲೇಖಿಸ್ತಾರೆ. ಭಾಳ ಸಂಕ್ಷಿಪ್ತವಾಗಿದೆ, ಅದನ್ನು ತಮ್ಮ ಮುಂದೆ ನಾನು ಓದ್ತೀನಿ. ವಿ ಮೇ ಸಮರೈಸ್ ಅವರ್ ಆನ್ಸರ್ಸ್ ಟು ದಿ ವೇರಿಯಸ್ ಕ್ವಶನ್ಸ್ ಡೆಲ್ಟ್ ವಿತ್ ದಿ ಆನ್ಸರ್ಡ್ ಹಿಯರ್ ಇನ್ ಎಬವ್. ಹಲವಾರು ಪ್ರಶ್ನೆಗಳು ಎದುರಿಸುತ್ತಾ ಬಂದಿರೋದ್ರ ಬಗ್ಗೆ ನಮ್ಮ ಉತ್ತರಗಳನ್ನು ಹೀಗೆ ಸಂಕ್ಷಿಪ್ತೀಕರಿಸಿ ಹೇಳ್ಬೋದು. ಅದರಲ್ಲಿ 3A ಏನು ಹೇಳುತ್ತೆ? ಎ ಕ್ಯಾಸ್ಟ್ ಕ್ಯಾನ್ ಬಿ ಕ್ವೈಟ್ ಅಫನ್ ಇಸ್ ಎ ಸೋಷಿಯಲ್ ಕ್ಲಾಸ್ ಇನ್ ಇಂಡಿಯಾ. 9 ಜನರ ಸಾಂವಿಧಾನಿಕ ಪೀಠ ಹೇಳ್ತಿರೋದು ಭಾರತದ ಸಂದರ್ಭದಲ್ಲಿ ಜಾತಿ ಅನ್ನುವಂಥದ್ದು ಒಂದು ಸಾಮಾಜಿಕ ವರ್ಗವಾಗಿಯೂ ಇರುತ್ತದೆ ಬಹಳ ಸಂದರ್ಭಗಳಲ್ಲಿ. ಇಫ್ ಇಟ್ ಈಸ್ ಬ್ಯಾಕ್ವರ್ಡ್ ಸೋಷಿಯಲಿ ಇಟ್ ವುಡ್ ಬಿ ಬ್ಯಾಕ್ವರ್ಡ್ ಕ್ಲಾಸ್ ಫಾರ್ ದಿ ಪರ್ಪಸಸ್ ಆಫ್ ಆರ್ಟಿಕಲ್ 16(4). ಅಂಥ ಒಂದು ಜಾತಿ ಹಿಂದುಳಿದ ಜಾತಿಯೂ ಕೂಡ ಆಗಿದ್ದರೆ, ಸಾಮಾಜಿಕವಾಗಿ ಹಿಂದುಳಿದಿದ್ದರೆ, ಸಂವಿಧಾನದಲ್ಲಿರುವ ಆರ್ಟಿಕಲ್ 16(4) ಹಿಂದುಳಿದ ವರ್ಗಗಳಿಗೆ ಸರ್ಕಾರದಲ್ಲಿ ಸೂಕ್ತ ಪ್ರಾತಿನಿಧ್ಯವನ್ನು ಕಲ್ಪಿಸುವುದಕ್ಕೆ ರಾಜ್ಯವು ಕ್ರಮವನ್ನು ತೆಗೆದುಕೊಳ್ಳುವತಕ್ಕದ್ದು ಅಂತ ಏನು 16(4) ಸಂವಿಧಾನ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಆ 16(4) ಸೌಲಭ್ಯಗಳನ್ನು ಕಲ್ಪಿಸಿಕೊಡುವುದಕ್ಕೆ ಒಂದು ಜಾತಿ ಹಿಂದುಳಿದಿದೆ ಎನ್ನುವುದನ್ನು ಸಾಬೀತು ಮಾಡುವುದಾದರೆ ಅದೇ ಅದಕ್ಕೆ ಬೇಕಾಗಿರುವ ಬುನಾದಿಯಾಗುತ್ತೆ.
ಸೊ ಬ್ಯಾಕ್ವರ್ಡ್ ಕ್ಲಾಸ್ ಯಾವುದು ಹಿಂದುಳಿದ ವರ್ಗಗಳು ಅಂತ ಅಂದ್ಬಿಟ್ಟು ನಾವು ಯೋಚನೆ ಮಾಡೋಕ್ಕೆ ಹೋದಾಗ ಭಾರತದಲ್ಲಿ ಜಾತಿ ಅನ್ನುವಂಥದ್ದು ಒಂದು ಸಾಮಾಜಿಕ ವರ್ಗವೂ ಆಗಿದೆ. ಹೀಗಾಗಿ ಹಿಂದುಳಿದ ಜಾತಿಗಳು ಹಿಂದುಳಿದ ವರ್ಗಗಳೂ ಕೂಡ ಆಗಿರ್ತವೆ. ಹೀಗಾಗಿ ಹಿಂದುಳಿದ ವರ್ಗಗಳು ಯಾರು ಅನ್ನುವ ಪ್ರಶ್ನೆ ಬಂದಾಗ ಹಿಂದುಳಿದ ಜಾತಿಗಳ ಸಮೀಕ್ಷೆ ಮಾಡುವುದು ಅತ್ಯಗತ್ಯ ಆಗಿರ್ತದೆ. ಆದ್ದರಿಂದ ಅದರ ಬಗ್ಗೆ ಡಿಫೆನ್ಸಿವ್ ಆಗಿರುವ ಅಗತ್ಯವಿಲ್ಲ. ಇವತ್ತು ಎಲ್ಲ ಜಾತಿಗಳಲ್ಲೂ ವರ್ಗಗಳು ಬಂದಿದ್ದಾವೆ, ಎಲ್ಲ ವರ್ಗಗಳಲ್ಲೂ ಬೇರೆ ಬೇರೆ ಜಾತಿಗಳಿದ್ದಾವೆ ಅನ್ನೋದು ಸ್ವಾತಂತ್ರ್ಯೋತ್ತರ ನಡೆದಿರುವಂಥ ಒಂದು ಬೆಳವಣಿಗೆ. ಆದರೂ ಕೂಡ ನಿಮಗೆ ಗೊತ್ತಿರೋ ಹಾಗೆ OBCಗಳಲ್ಲೂ ಕೂಡ ಒಂದು ಕ್ರೀಮಿ ಲೇಯರ್ ಅಂತ ಮಾಡಲಾಗಿದೆ. ಹಿಂದುಳಿದ ಜಾತಿಗಳಲ್ಲಿ ಎಲ್ಲರಿಗೂ ಮೀಸಲಾತಿ ಸಿಗೋದಿಲ್ಲ, ಒಂದು ಕ್ರೀಮಿ ಲೇಯರ್ ದಾಟಿ ಬೆಳೆದಂಥವ್ರಿಗೆ ಮೀಸಲಾತಿ ಸಿಗೋದಿಲ್ಲ. ಉಳಿದಂಥವ್ರು ಯಾರಿದ್ದಾರೆ ಅವರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಭಾರತದ ಜಾತಿ ವ್ಯವಸ್ಥೆಯ ಕಾರಣಕ್ಕಾಗಿ ಹಿಂದುಳಿದ ವರ್ಗಗಳೂ ಆಗಿರ್ತಾರೆ, ಹಿಂದುಳಿದ ಜಾತಿಗಳೂ ಆಗಿರ್ತಾರೆ. ಹೀಗಾಗಿ ಜಾತಿ ಸಮೀಕ್ಷೆ ಮಾಡುವಂಥದ್ದು ಸಾಂವಿಧಾನಿಕವಾದದ್ದೇ, ಸಂವಿಧಾನ ವಿರುದ್ಧ ಅಲ್ಲ. ಇದು ಮೊದಲನೇ ವಿಷಯ. ಎರಡನೇದು ಮುಂದುವರೆದು ಅದೇ ಇಂದಿರಾ ಸಾಹ್ನಿ ಪ್ರಕರಣದಲ್ಲಿ ಏನು ಹೇಳ್ತಾರೆ ಅಂತಂದರೆ, ಅಮಾಂಗ್ ನಾನ್ ಹಿಂದೂಸ್ there are several occupational groups, sects and denominations which for historical reasons are socially backward. ಹಿಂದೂಯೇತರವಾದಂಥ ಸಮುದಾಯಗಳಲ್ಲಿ ಭಾರತದ ಹಲವಾರು ಚಾರಿತ್ರಿಕ ಕಾರಣಗಳಿಗಾಗಿ, ಅವರು ಮಾಡ್ತಿರುವ ವೃತ್ತಿ, ಅವರ ಪಂಥ, ಅವರ ಪಂಗಡಗಳ ಕಾರಣಗಳಿಗಾಗಿ ಅವು ಸಾಮಾಜಿಕವಾಗಿ ಹಿಂದುಳಿದಿರ್ತಾರೆ. ಅವರೂ ಕೂಡ ಹಿಂದುಳಿದ ವರ್ಗವೇ ಆಗ್ತಾರೆ. ಅವರು ಯಾವುದೇ ಧರ್ಮದವರಾಗಿರ್ಬೋದು, ಯಾವುದೇ ಪಂಗಡದವರಾಗಿರ್ಬೋದು, ಯಾವುದೇ ಪಂಥದವರಾಗಿರ್ಬೋದು, ಅವರು ಭಾರತದ ಚಾರಿತ್ರಿಕ ಸಂದರ್ಭದಲ್ಲಿ ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ ಎನ್ನುವುದು ಸಾಬೀತಾದರೆ, ಸಾಮಾಜಿಕ ಹಿಂದುಳಿದಿರುವಿಕೆಗೆ ಏನೇನು ಮಾನದಂಡಗಳನ್ನು ನಡೆಸ್ತೀರಿ, ಶೈಕ್ಷಣಿಕ, ಔದ್ಯೋಗಿಕ ಮತ್ತು ಆರ್ಥಿಕವಾದಂಥ ಮಾನದಂಡಗಳು, ಆ ಮಾನದಂಡಗಳ ಅಡಿಯಲ್ಲಿ ಇಡೀ ಈ ಗುಂಪು, ಅದೊಂದು ಧಾರ್ಮಿಕ ಗುಂಪೇ ಆಗಿರ್ಬೋದು, ಅದೊಂದು ಪಂಗಡದ ಗುಂಪೇ ಆಗಿರ್ಬೋದು, ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದರೆ ಅವ್ರಿಗೂ ಕೂಡ 16/4 ಅಡಿನಲ್ಲಿ ಮೀಸಲಾತಿಯನ್ನು ಕಲ್ಪಿಸತಕ್ಕದ್ದು. ಹೀಗಾಗಿ 16/4 ಹಿಂದುಳಿದ ವರ್ಗಗಳ ಮೀಸಲಾತಿ ಅಂತೇನಿದೆ ಅದು ಕೇವಲ ಹಿಂದೂಗಳ ಒಳಗಡೆ ಇರುವ ಹಿಂದುಳಿದ ಜಾತಿಗಳ ಮೀಸಲಾತಿ ಅಂತಲ್ಲ. ಯಾಕಂದರೆ ಅದೊಂದು ವರ್ಗದ ಬಗ್ಗೆ ಮಾತಾಡುತ್ತೆ. ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಜಾತಿ ಕಾರಣಕ್ಕಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರೋರು, ಪಂಗಡದ ಕಾರಣಕ್ಕಾಗಿ, ವೃತ್ತಿಯ ಕಾರಣಕ್ಕಾಗಿ, ಪಂಥದ ಕಾರಣಕ್ಕಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದರೂ ಕೂಡ ಅವರು 16/4 ಅಡಿ ಮೀಸಲಾತಿಗೆ ಅರ್ಹರಾಗುತ್ತಾರೆ ಎನ್ನುವುದನ್ನು 9 ಜನರ ಸಾಂವಿಧಾನಿಕ ಪೀಠ ಯಾವುದೇ ಸಂದೇಹಕ್ಕೆ ಆಸ್ಪದವಿಲ್ಲದಂತೆ ಸ್ಪಷ್ಟಪಡಿಸಿದ್ದಾರೆ. ಹೀಗಾಗಿ BJPಯವರು ಮಾಡ್ತಿರುವ 2 ಅಪಪ್ರಚಾರಗಳಿಗೆ ಯಾವುದೇ ಮಾನ್ಯತೆ ಇಲ್ಲ. ಮೊದಲನೇದಾಗಿ ಜಾತಿಗಳ ಸಮೀಕ್ಷೆಯನ್ನೇ ಮಾಡಿದ್ರು ಕೂಡ ಜಾತಿಗಳ ಸಾಮಾಜಿಕ ಸ್ಥಿತಿಗತಿ ಸಮೀಕ್ಷೆ, ಜಾತಿಗಳ ಸಾಮಾಜಿಕ ಸ್ಥಿತಿಗತಿ ಸಮೀಕ್ಷೆ ಮಾಡಿ ಜಾತಿಗಳು ಯಾವುದಾದ್ರೂ ಮುಂದುವರೆದಿದ್ದರೆ ಅದನ್ನು ಹಿಂದುಳಿದ ಜಾತಿಗಳಿಂದ ಹೊರಗಿಡುವಂಥದ್ದು, ಯಾವುದಾದ್ರೂ ಜಾತಿ ಹಿಂದುಳಿದು ಇನ್ನೂ ಕೂಡ ಹಿಂದುಳಿದ ವರ್ಗಗಳ ಮೀಸಲಾತಿ ಸಿಕ್ಕಿಲ್ಲ ಅಂದರೆ ಅವ್ರನ್ನ ಒಳಗೆ ಸೇರಿಸ್ಕೊಳ್ಳುವಂಥದ್ದು ಈ ಸಮೀಕ್ಷೆಯ ಭಾಗವಾಗಿರುತ್ತೆ. ದುರದೃಷ್ಟವಶಾತ್ 1959 ನಾಗನಗೌಡ ಸಮಿತಿಯಿಂದ ಹಿಡಿದು ಇದುವರೆಗೂ ಕೂಡ ಯಾವುದೇ ಸಾಪೇಕ್ಷವಾಗಿ ಮುಂದುವರೆದ ಜಾತಿಯನ್ನು ಕೂಡ ಯಾವುದೇ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಆಗಿರಲಿ, BJP ಸರ್ಕಾರ ಆಗಿರಲಿ, ಅವರನ್ನು ಹಿಂದುಳಿದ ವರ್ಗಗಳಿಂದ ಹೊರಗಿಡುವಂತಹ ರಾಜಕೀಯ ಇಚ್ಛಾಶಕ್ತಿಯನ್ನು ಯಾರೂ ತೋರಿಸಿಲ್ಲ. ಲಿಂಗಾಯತರಾಗಿರ್ಬೋದು, ಒಕ್ಕಲಿಗರಾಗಿರ್ಬೋದು, ಮುಂದುವರೆದ ಕ್ರಿಶ್ಚಿಯನ್ರಾಗಿರ್ಬೋದು, ಮುಂದುವರೆದ ಬೇರೆ ಬೇರೆ ಮುಸ್ಲಿಮರಾಗಿರ್ಬೋದು, ಇವರುಗಳನ್ನು ಯಾರನ್ನೂ ಕೂಡ ಹೊರಗಿಡುವಂತಹ ಒಂದು ರಾಜಕೀಯ ಇಚ್ಛಾಶಕ್ತಿಯನ್ನು ತೋರಿಸಿಲ್ಲ. ವಿಶೇಷವಾಗಿ ಲಿಂಗಾಯತರು ಮತ್ತು ಒಕ್ಕಲಿಗರಂತೂ ತಮ್ಮನ್ನು ಹಿಂದುಳಿದ ವರ್ಗಗಳಿಂದ ಹೊರಗಿಟ್ಟಾಗ ವೆಂಕಟಸ್ವಾಮಿ ಆಯೋಗದ ವಿರುದ್ಧ, ನಾಗನಗೌಡ ಸಮಿತಿಯ ವಿರುದ್ಧ ದೊಡ್ಡ ದೊಡ್ಡ ಬಂಡಾಯಗಳನ್ನೇ ಮಾಡಿಬಿಟ್ರು ಅನ್ನೋದನ್ನು ನಾವೆಲ್ಲ ನೋಡಿದ್ವಿ. ರಾಜಕೀಯ ಅಧಿಕಾರಸ್ಥರು ಅದಕ್ಕೆ ಮಣಿದು ವಾಸ್ತವಿಕ ವರದಿ ಏನು ಹೇಳಿದ್ರು ಕೂಡ ಅದನ್ನು ರಾಜಕೀಯ ಹೊಂದಾಣಿಕೆ ಮಾಡ್ಕೊಂಡು ಅವ್ರಿಗೆ ಮೀಸಲಾತಿ ಕೊಟ್ಕೊಂಡು ಬರ್ತಿದ್ದಾರೆ. ಅದು ಬೇರೆ ಪ್ರಶ್ನೆ. ಆದರೆ ವಿಷಯ ಏನಪ್ಪ ಅಂತಂದರೆ, BJP ಹೇಳ್ತಿರುವಂತೆ ಜಾತಿ ಆಧಾರಿತ ಸಮೀಕ್ಷೆ ಮಾಡುವಂಥದ್ದು ತಪ್ಪೇನಲ್ಲ. ಜಾತಿಗಳ ಸಾಮಾಜಿಕ ಸ್ಥಿತಿಗತಿ ಸಮೀಕ್ಷೆ ಅಂತಂದರೂ ಕೂಡ ತಪ್ಪಿಲ್ಲ ಇದರಲ್ಲಿ. ಯಾಕಂದರೆ ಸರ್ಕಾರ ಈಗಾಗಲೇ 1554 ಜಾತಿಗಳನ್ನು ಯಾಕೆ ವರ್ಗೀಕರಣ ಮಾಡಿದೆ? ನಮ್ಮ ದೇಶದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಏಕಕಾಲದಲ್ಲಿ ಇಂಡಿವಿಜುವಲ್ ಆಗಿ ಮಾತ್ರ ಇರಲ್ಲ, ಒಂದು ಗ್ರೂಪ್ ಮೆಂಬರ್ ಆಗಿರ್ತಾನೆ, ಒಂದು ಗುಂಪಿನ ಸದಸ್ಯನಾಗಿರ್ತಾನೆ. ಯಾವುದಾದ್ರೂ ಒಂದು ಗುಂಪಿನ ಸದಸ್ಯನಾಗಿರ್ತಾನೆ ಅಥವಾ ಸದಸ್ಯರಾಗಿರ್ತಾಳೆ ಎನ್ನುವ ಕಾರಣಕ್ಕೇ ಕೆಲವು ವಿಶೇಷ ಸೌಲಭ್ಯವೂ ಸಿಕ್ಕಿರುತ್ತೆ ಚಾರಿತ್ರಿಕವಾಗಿ ಹಾಗೂ ವರ್ತಮಾನದಲ್ಲೂ. ಅದೇ ಕಾರಣಕ್ಕಾಗಿ ಈ ನಿರ್ದಿಷ್ಟ ಬೇರೆ ಯಾವುದೇ ಗುಂಪಿನ ಸದಸ್ಯರು, ಜಾತಿಯ ಸದಸ್ಯರು ಅಂದರೆ ಅದೇ ಕಾರಣಕ್ಕಾಗಿಯೇ ಸೌಲಭ್ಯಗಳು ಸಿಕ್ಕಿರೋದ್ರಲ್ಲ ಚಾರಿತ್ರಿಕ ಅನ್ಯಾಯಗಳು ಕೂಡ ಆಗಿರ್ತವೆ. ಇದು ಹಿಂದೂಗಳಿಗೂ ಅನ್ವಯಿಸುತ್ತೆ, ಹಿಂದೂಯೇತರರಿಗೂ ಅನ್ವಯಿಸುತ್ತೆ. ಇದು ಒಂದು. ಇದಲ್ಲದಿರ ಪತ್ತೆ ಹೇಗೆ ಮಾಡಬೇಕು ಹಿಂದುಳಿದ ವರ್ಗಗಳನ್ನು? ಈಗಾಗಲೇ ಯಾರು ಪಟ್ಟಿ ಹಾಕ್ಕೊಂಡು ಹುಟ್ಟೋದಿಲ್ವಲ್ಲ. ಹೀಗಾಗಿ
ಹಿಂದುಳಿದ ವರ್ಗಗಳು ಸಮಾಜದಲ್ಲಿ ಯಾರು ಅಂತ ಪತ್ತೆ ಮಾಡುವುದಕ್ಕೆ ಈಗಾಗಲೇ ಗೊತ್ತಿರೋ ಹಿಂದುಳಿದ ವರ್ಗಗಳನ್ನು ಪತ್ತೆ ಮಾಡುವುದಲ್ಲ, ಇಡೀ ಸಮಾಜದ ಎಲ್ಲ ನಾಗರಿಕರ ಸಾಮಾಜಿಕ ಶೈಕ್ಷಣಿಕ ಪರಿಸ್ಥಿತಿಗಳ ಸ್ಥಿತಿಗತಿ ಸಮೀಕ್ಷೆ ಮಾಡಬೇಕಾಗುತ್ತೆ. ಇದು ಹೋಲ್ ಪಾಪ್ಯುಲೇಸ್ ಆಫ್ ದ ಸ್ಟೇಟ್. ಇದನ್ನು ಕೂಡ ಇಂದಿರಾ ಸಾಹ್ನಿ ಪ್ರಕರಣದಲ್ಲಿ ತುಂಬ ಸ್ಪಷ್ಟವಾಗಿ ಹೇಳ್ತಾರೆ. ಉದಾಹರಣೆಗೆ, ನೈದರ್ ದಿ ಕಾನ್ಸ್ಟಿಟ್ಯೂಷನ್ ನಾರ್ ದಿ ಲಾ ಪ್ರಿಸ್ಕ್ರೈಬ್ಸ್ ದ ಪ್ರೊಸೀಜರ್ ಆರ್ ಮೆಥಡ್ ಆಫ್ ಐಡೆಂಟಿಫಿಕೇಶನ್ ಆಫ್ ದ ಬ್ಯಾಕ್ವರ್ಡ್ ಕ್ಲಾಸಸ್. ಸಂವಿಧಾನದಲ್ಲಾಗಲಿ ಕಾನೂನಿನಲ್ಲಾಗಲಿ ಹಿಂದುಳಿದ ವರ್ಗಗಳನ್ನು ಹೇಗೆ ಪತ್ತೆ ಹಚ್ಚಬೇಕು ಅಂತ ಅಂದ್ಬಿಟ್ಟು ಯಾವುದೇ ನಿರ್ದಿಷ್ಟ ಮಾನದಂಡಗಳಿಲ್ಲ. ನಾರ್ ಇಸ್ ಇಟ್ ಪಾಸಿಬಲ್ ಆರ್ ಅಡ್ವೈಸಬಲ್ ಫಾರ್ ದ ಕೋರ್ಟ್ ಟು ಲೇ ಡೌನ್ ಎನಿ ಸಚ್ ಪ್ರೊಸೀಜರ್ ಆರ್ ಮೆಥಡ್. ಹಾಗಂತೇಳಿ ಕೋರ್ಟು ತಾನೇ ಕೆಲವು ಮಾನದಂಡಗಳನ್ನು ಕೂಡ ಇದನ್ನು ರೂಪಿಸುವುದಕ್ಕೆ ಬರೋದಿಲ್ಲ. ಇಟ್ ಮಸ್ಟ್ ಬಿ ಲೆಫ್ಟ್ ಟು ದಿ ಅಥಾರಿಟಿ ಅಪಾಯಿಂಟೆಡ್ ಟು ಐಡೆಂಟಿಫೈ. ಯಾವ ಪ್ರಾಧಿಕಾರಕ್ಕೆ ಈ ಹಿಂದುಳಿದ ವರ್ಗಗಳನ್ನು ಪತ್ತೆ ಮಾಡುವುದಕ್ಕೆ ಜವಾಬ್ದಾರಿ ಕೊಡಲಾಗಿರುತ್ತದೋ ಅವ್ರಿಗೆ ಆ ಜವಾಬ್ದಾರಿಯನ್ನು ಕೊಡಬೇಕು. ಇಟ್ ಕೆನಾಟ್ ಅಡಾಪ್ಟ್ ಸಚ್ ಮೆಥಡ್ ಆರ್ ಪ್ರೊಸೀಜರ್ ಆಸ್ ಇಟ್ ಥಿಂಕ್ಸ್ ಕನ್ವೀನಿಯಂಟ್ ಅಂಡ್ ಸೋ ಲಾಂಗ್ ಆಸ್ ಇಟ್ ಸರ್ವೆ ಕವರ್ಸ್ ದಿ ಎಂಟೈರ್ ಪಾಪ್ಯುಲೇಸ್ ನೋ ಅಬ್ಜೆಕ್ಷನ್ ಕ್ಯಾನ್ ಬಿ ಟೇಕನ್ ಟು ಇಟ್. ಎಲ್ಲಿಯ ತನಕ ಆ ಪ್ರಾಧಿಕಾರ ತನ್ನಿಷ್ಟ ಬಂದಂತೆ ಮಾಡುವುದಿಲ್ಲವೋ, ಅದಕ್ಕೊಂದು ಮಾನದಂಡಗಳನ್ನು ರೂಪಿಸ್ಕೊಳ್ಳುತ್ತೋ, ಹಾಗೂ ತುಂಬ ಮುಖ್ಯವಾಗಿ ಆಸ್ ಲಾಂಗ್ ಆಸ್ ದ ಸರ್ವೆ ಕವರ್ಸ್ ದಿ ಎಂಟೈರ್ ಪಾಪ್ಯುಲೇಸ್, ರಾಜ್ಯದ ಇಡೀ ಜನಸಂಖ್ಯೆಯ ಒಟ್ಟಾರೆ ಸಮೀಕ್ಷೆಯನ್ನು ಮಾಡುತ್ತೆ ಅಂತಂದರೆ ಅದರ ಬಗ್ಗೆ ನಾವು ಯಾವ ಆಕ್ಷೇಪಣೆಯನ್ನು ಮಾಡೋಂಗಿಲ್ಲ. ಮುಂದುವರೆದು ಅದೇ 36ನೇ ಮಧ್ಯಂತರ ಆದೇಶದ 36ನೇ ಪ್ಯಾರಾದಲ್ಲಿ ಮತ್ತೆ ಹೆಂಗೆ ಸರ್ವೆ ಮಾಡಬೇಕು ಅನ್ನೋ ವಿಷಯನ ಪ್ರಶ್ನೆ ಇಟ್ಕೊಂಡಾಗ ಇಂದಿರಾ ಸಾಹ್ನಿ ಪ್ರಕರಣದಲ್ಲಿ 782ನೇ ಪ್ಯಾರಾದಲ್ಲಿ ಏನು ಹೇಳ್ತು ಸಾಂವಿಧಾನಿಕ ಪೀಠ ಅನ್ನೋದನ್ನು ಹೇಳ್ತಾರೆ. ಕಮಿಂಗ್ ಬ್ಯಾಕ್ ಟು ದಿ ಕ್ವಶನ್ ಆಫ್ ಐಡೆಂಟಿಫಿಕೇಶನ್, ದ ಫ್ಯಾಕ್ಟ್ ರಿಮೈನ್ಸ್ ದಟ್ ಒನ್ ಹ್ಯಾಸ್ ಟು ಬಿಗಿನ್ ಸಮ್ವೇರ್ ವಿತ್ ಸಮ್ ಗ್ರೂಪ್, class or section. There is no set or recognized method. There is no law or other statutory instrument prescribing the methodology. The ultimate idea is to survey the entire populace. ಈಗಾಗಲೇ ನಿರ್ದಿಷ್ಟವಾದ 1995ರಲ್ಲಿ ಬಂದಂಥ ತೀರ್ಪಿದು. ಈಗಾಗಲೇ ಯಾವುದೇ ನಿರ್ದಿಷ್ಟ ಮಾನದಂಡಗಳಿಲ್ಲ, ಕಾನೂನಿಲ್ಲ, ಸಂವಿಧಾನದಲ್ಲೂ ಕೂಡ ಹೇಳಿಲ್ಲ. ಎಲ್ಲಿಂದಲೋ ಶುರು ಮಾಡಬೇಕು, ಯಾವುದೋ ಒಂದು ನಿರ್ದಿಷ್ಟವಾದಂಥ ಸಾಪೇಕ್ಷವಾಗಿ ವೈಜ್ಞಾನಿಕ ಮಾನದಂಡ ಹಾಕೊಂಡು ಶುರು ಮಾಡಬೇಕು. ಒಂದೇನಪ್ಪ ಅಂದರೆ ಅದು ಇಡೀ ಜನಸಂಖ್ಯೆಯನ್ನೇ ತನ್ನ ಸಮೀಕ್ಷೆಗೆ ಒಳಪಡಿಸಬೇಕು. ಸೊ ಪದೇ ಇದರಲ್ಲಿ 3-4 ವಿಷಯಗಳು ಸ್ಪಷ್ಟಪಡಿಸಿದ್ದಾರೆ. ಹಿಂದುಳಿದ ವರ್ಗ ಮತ್ತು ಹಿಂದುಳಿದ ಜಾತಿಗಳ ಬಗ್ಗೆ ಯಾವುದೇ ಗೊಂದಲಗಳಿರಬೇಕಾಗಿಲ್ಲ. ಹಿಂದೂಯೇತರರಿಗೆ ಕೊಡಬೇಕಾ ಬಿಡಬೇಕಾ ಅನ್ನೋದ್ರ ಬಗ್ಗೆ ಯಾವುದೇ ಬಗೆಯ ವಿಶೇಷವಾದಂಥ ಕನ್ಫ್ಯೂಷನ್ಗಳು ಇವರೇನು ಮಾಡ್ತಿದ್ದಾರೆ ಅದಿರಬೇಕಾಗಿಲ್ಲ. ಹಾಗೂ ಸಮೀಕ್ಷೆ ಇಡೀ ಜನಸಂಖ್ಯೆಯದೇ ಆಗಬೇಕು. ಇದು ತುಂಬ ಮುಖ್ಯವಾದಂಥ 3ನೇ ಪ್ರಶ್ನೆಗೆ ಬರುತ್ತೆ. BJP ಇತ್ಯಾದಿ ಪಕ್ಷಗಳು ಎತ್ತುತ್ತಿರೋ ಅಂಥ 3ನೇ ಅತಿ ಮುಖ್ಯವಾದಂಥ ಸಮಸ್ಯೆ ಏನು? ಮೇಲ್ನೋಟಕ್ಕೆ ಇದು ಸಮೀಕ್ಷೆಯ ಥರ ಕಾಣುತ್ತೆ, ಆದರೆ ಇದು ಒಂದು ಸೆನ್ಸಸ್ ಸ್ವರೂಪವನ್ನು ಹೊಂದಿದೆ. ಮೇಲ್ನೋಟಕ್ಕೆ ಸಮೀಕ್ಷೆ ಅಂತ ಕಾಣುತ್ತೆ, ಸೆನ್ಸಸ್ ಸ್ವರೂಪವನ್ನು ಹೊಂದಿದೆ. ಯಾತಕ್ಕೆ ಸೆನ್ಸಸ್ ಸ್ವರೂಪವನ್ನು ಹೊಂದಿರುತ್ತೆ? ಸಮೀಕ್ಷೆಗಳು ಸಾಮಾನ್ಯವಾಗಿ ಸ್ಯಾಂಪಲ್ ಸೈಜನ್ನು ಹೊಂದಿರುತ್ತೆ. ಸ್ಯಾಂಪಲ್ ಸೈಜ್ ಅಂತಂದರೆ ಇಡೀ ಒಂದು 7 ಕೋಟಿ ಜನ ನೀವು ಚುನಾವಣಾ ಸಮೀಕ್ಷೆಗಳನ್ನೆಲ್ಲ ನೋಡಿರ್ತೀರಿ. ಅದು ವೈಜ್ಞಾನಿಕ ಅಂತಲ್ಲ, ಅದು ಸರ್ಕಾರ ಮಾಡ್ತಾರೆ ಅಂತಲ್ಲ, ಯಾರಿಗೆ ಎಷ್ಟೆಷ್ಟು ಬರ್ತಿದೆ ಅಂತಾಗ ಒಂದು ಅಂದಾಜು ಇಷ್ಟು ರ್ಯಾಂಡಮ್ ಸರ್ವೆ ಅಂತ ಮಾಡ್ತಾರೆ. ಅಂಥ ಸಮೀಕ್ಷೆಗಳು ಬೇರೆ, ಪ್ರತಿಯೊಬ್ಬರನ್ನೂ ಹೋಗ್ಬಿಟ್ಟು ಗಣತಿ ಮಾಡುವಂಥದ್ದು ಸೆನ್ಸಸ್ಸು. ಇಲ್ಲೇನಾಗ್ತಿದೆ, 2014ರಲ್ಲಿ 1995ರ ಕರ್ನಾಟಕದ ಹಿಂದುಳಿದ ವರ್ಗಗಳ ಆಯೋಗದ ಕಾಯ್ದೆಗೆ ತಂದ ತಿದ್ದುಪಡಿಯ ಪ್ರಕಾರ ಇಡೀ ಜನಸಂಖ್ಯೆಯ ಕರ್ನಾಟಕ ರಾಜ್ಯದ ಎಲ್ಲ ನಾಗರಿಕರ ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗತಿಗಳ ಅಧ್ಯಯನ ಮಾಡುವುದು ಕೂಡ ಹಿಂದುಳಿದ ವರ್ಗದ ಆಯೋಗದ ಜವಾಬ್ದಾರಿ ಅಂತ ಅಂದ್ಬಿಟ್ಟು ತಿದ್ದುಪಡಿ ಮಾಡ್ತಾರೆ. ಈಗ ಅದನ್ನು ಇವರು ಪ್ರಶ್ನಿಸ್ತಿದ್ದಾರೆ. ಅಂದರೆ ಕರ್ನಾಟಕದ ಎಲ್ಲ ನಾಗರಿಕರ ಸ್ಥಿತಿಗತಿಗಳನ್ನು ಕೂಡ ನೀವು ಪ್ರಶ್ನಿಸ್ತೀರಾ ಅಂತಂದರೆ ಇದು ಸೆನ್ಸಸ್ಸೇ ಆಯಿತು. ಸೆನ್ಸಸ್ ಮಾಡುವುದು ಸೆನ್ಸಸ್ ಆ್ಯಕ್ಟ್ ಪ್ರಕಾರ ಆಗಬೇಕು. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಭಾರತದ ಸಂವಿಧಾನದಲ್ಲಿ 7ನೇ ಶೆಡ್ಯೂಲಲ್ಲಿ ಯಾವ್ಯಾವ, ಈಗ ನಮ್ಮದು 2 ಟೈರ್ ಸರ್ಕಾರಗಳು, ಒಂದು ಕಡೆ ನಮಗೆ ಒಕ್ಕೂಟದ ಸರ್ಕಾರ ಇದೆ, ಇನ್ನೊಂದು ಕಡೆ ರಾಜ್ಯ ಸರ್ಕಾರ ಇದೆ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಂತ ಇದೆ. ಒಕ್ಕೂಟದ ಸರ್ಕಾರ ಸಂಸತ್ತಿನಲ್ಲಿ ಮಾಡುವಂತಹ ಕಾನೂನುಗಳನ್ನು ಜಾರಿಗೆ ತರುತ್ತೆ, ರಾಜ್ಯದ ಶಾಸನ ಸಭೆಯಲ್ಲಿ ಮಾಡುವಂತಹ ಕಾಯ್ದೆಗಳನ್ನು ರಾಜ್ಯ ಸರ್ಕಾರ ಜಾರಿಗೆ ತರುತ್ತೆ. ಯಾವ್ಯಾವ ರಾಜ್ಯಕ್ಕೆ ಏನು ಹಕ್ಕು ಬಾಧ್ಯತೆಗಳಿರುತ್ತೆ,
ಒಕ್ಕೂಟಕ್ಕೆ ಏನು ಹಕ್ಕು ಬಾಧ್ಯತೆಗಳಿರುತ್ತೆ, ಕೇಂದ್ರ ಮತ್ತು ರಾಜ್ಯ ಎರಡಕ್ಕೂ ಸೇರಿ ಇರುವ ಹಕ್ಕು ಬಾಧ್ಯತೆಗಳೇನು ಅಂತೇಳಿ ಶೆಡ್ಯೂಲ್ 7ರಲ್ಲಿ ಪಟ್ಟಿಗಳನ್ನು ಮಾಡಲಾಗಿದೆ. ಪಟ್ಟಿ 1, ಪಟ್ಟಿ 2, ಪಟ್ಟಿ 3. ಪಟ್ಟಿ 1 ಕೇಂದ್ರದ ಸಂಸತ್ತಿಗೆ ಇರುವಂತಹ ಅಧಿಕಾರಗಳನ್ನು ಪಟ್ಟಿ ಮಾಡುತ್ತೆ. ಪಟ್ಟಿ 2 ಕೇವಲ ರಾಜ್ಯದ ಶಾಸನಸಭೆಗಳಿಗೆ ಇರುವಂತಹ ಅಧಿಕಾರವನ್ನು ಮಾತ್ರ ಪಟ್ಟಿ ಮಾಡುತ್ತೆ. ಪಟ್ಟಿ 3 ಕನ್ಕರೆಂಟ್ ಲಿಸ್ಟ್. ಎರಡೂ ಕೂಡ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಎರಡೂ ಕೂಡ ಅದರ ಬಗ್ಗೆ ಕಾನೂನು ಮಾಡ್ಬೋದು. ಆದರೆ ಕೇಂದ್ರವೇನಾದರೂ ಇದ್ರ ಬಗ್ಗೆನೇ ಕಾನೂನು ಮಾಡಿದ್ರೆ ಪರಮಾಧಿಕಾರ ಕೇಂದ್ರದ್ದಿರುತ್ತೆ, ರಾಜ್ಯದ ನಡೆಯಲ್ಲ ಅನ್ನೋದು ಒಂದು ರೀತಿಯ ಅಪ್ರಜಾತಾಂತ್ರಿಕವಾದದ್ದು ಒಂದು ನಡೀತಾ ಇದೆ ನಮ್ಮಲ್ಲಿ. ಇವ್ರ ವಾದ ಏನು? ಕೇಂದ್ರ ರಾಜ್ಯ ಸರ್ಕಾರ BJPಗಳದು ಪಟ್ಟಿ 1ರಲ್ಲಿರುವ ಎಂಟ್ರಿ 69 ಸಂಪೂರ್ಣವಾಗಿ ಸೆನ್ಸಸ್ ಮಾಡುವ ಅಧಿಕಾರವನ್ನು ಒಕ್ಕೂಟಕ್ಕೆ ಕೊಡುತ್ತೆ, ಕೇಂದ್ರ ಸರ್ಕಾರಕ್ಕೆ ಕೊಡುತ್ತೆ, ಯೂನಿಯನ್ ಗವರ್ಮೆಂಟ್ಗೆ. ಹೀಗಾಗಿ ರಾಜ್ಯ ಅದರಲ್ಲಿ ಮೂಗು ತೂರಿಸಬಾರದು. ಈಗ ರಾಜ್ಯ ಸಮೀಕ್ಷೆಯ ಹೆಸರಿನಲ್ಲಿ ಮಾಡ್ತಿರೋದು ಗಣತಿಯೇ ಆಗಿದೆ. ಗಣತಿ ಆಗಿರೋದ್ರಿಂದ ಅದು ಕೇಂದ್ರದ ಅಧಿಕಾರದಲ್ಲಿ ಮೂಗು ತೂರಿಸಿದಂತಾಗುತ್ತೆ. ಆದ್ದರಿಂದ ಇದನ್ನು ರದ್ದು ಮಾಡಬೇಕು ಅನ್ನೋದು ಅವರು ಮುಂದೆ ಇಟ್ಟಿರುವಂಥ ವಾದ. ಇದನ್ನು ಮೇಲ್ನೋಟಕ್ಕೆ ಹೈಕೋರ್ಟ್ ಒಪ್ಕೊಂಡಿಲ್ಲ. ವಿಷಯ ಏನಪ್ಪ ಅಂತಂದರೆ, ಈಗಾಗಲೇ ಪದೇ ಪದೇ ನಾವು ಚರ್ಚೆ ಮಾಡ್ದಂಗೆ ನೀವು ಹಿಂದುಳಿದ ವರ್ಗಗಳನ್ನು ಪತ್ತೆ ಮಾಡಬೇಕು ಅಂತಂದರೆ ಸುಪ್ರೀಂ ಕೋರ್ಟಿನ ತೀರ್ಮಾನವೇ ಹೇಳಿದಂತೆ ಯಾವುದೋ ಕೆಲವು ಆಯ್ಕೆಗಳನ್ನು ಮಾಡಿಯಲ್ಲ, ಇಡೀ ಜನಸಂಖ್ಯೆಯನ್ನೇ ಸಮೀಕ್ಷೆ ಮಾಡಬೇಕು. ದಿ ಎಂಟೈರ್ ಪಾಪ್ಯುಲೇಸ್ ಶುಡ್ ಬಿ ಸರ್ವೇಡ್. ಇಡೀ ಎಂಟೈರ್ ಪಾಪ್ಯುಲೇಸ್, ಇಡೀ ಜನಸಂಖ್ಯೆಯನ್ನೇ ಸರ್ವೆ ಮಾಡಿದಾಗ ಅದರಲ್ಲಿ ಹಿಂದುಳಿದ ವರ್ಗದವ್ರು ಯಾರು ಅಂತ ನೀವು ಪತ್ತೆ ಮಾಡೋಕ್ಕಾಗುತ್ತೆ. ಯಾಕಂದರೆ ಲೇಬಲ್ ಹಾಕೊಂಡು ಯಾರು ಹುಟ್ಟೋದಿಲ್ವಲ್ಲ. ಬೆಳೀತಾ ಬೆಳೀತಾ ನಿಮ್ಮ ಶೈಕ್ಷಣಿಕ ಆರ್ಥಿಕ ಸ್ಥಿತಿಗತಿ ಯಾರ್ಯಾರ್ದು ಹೆಂಗೆಂಗಿದೆ ಅಂತ ನೋಡಿ ಪಟ್ಟಿ ಮಾಡ್ಬೋದು. ಮತ್ತು ಪಟ್ಟಿ ಮಾಡುವುದು, ಸಮೀಕ್ಷೆ ಏನಕ್ಕೆ ಮಾಡ್ತಾರೆ? ಕೇವಲ ಹಿಂದುಳಿದ ವರ್ಗಗಳು ಯಾರು ಅಂತ ಪಟ್ಟಿ ಮಾಡುವುದಕ್ಕೆ ಮಾತ್ರ ಅಲ್ಲ, ಯಾರು ಅಲ್ಲ ಅಂತನೂ ಕೂಡ ಅರ್ಹರನ್ನು ಸೇರಿಸುವುದು, ಅನರ್ಹರನ್ನು ಹೊರಗಿಡುವಂಥದ್ದು. ಅನರ್ಹರು ಯಾರು? ಯಾರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜ್ಯದ ಸರಾಸರಿಗಿಂತ, ರಾಜ್ಯದ ಸರಾಸರಿ ಶೈಕ್ಷಣಿಕ ಸ್ಥಿತಿಗತಿ, ರಾಜ್ಯದ ಸರಾಸರಿ ಆರ್ಥಿಕ ಔದ್ಯೋಗಿಕ ಸ್ಥಿತಿಗತಿಗಿಂತ ಯಾರು ಮೇಲಿದ್ದಾರೋ ಅವರು ಮುಂದುವರೆದವರು, ಅವ್ರಿಗೆ ಮೀಸಲಾತಿಯ ಅಗತ್ಯ ಇಲ್ಲ. ಯಾರು ಸರಾಸರಿಗಿಂತ ಹಿಂದುಳಿದಿದ್ದಾರೆ ಅವ್ರಿಗೆ ವಿಶೇಷವಾದಂಥ ಸೌಲಭ್ಯ 16/4, 15/4 ಪ್ರಕಾರ ಸಂವಿಧಾನದಲ್ಲಿರುವ ಅಂಶಗಳ ಪ್ರಕಾರ ಮೀಸಲಾತಿ ಅನ್ವಯಿಸಬೇಕಾಗತ್ತೆ. ಇದು ಸಾರಾಂಶ. ಹೀಗಾಗಿ ಹೈಕೋರ್ಟ್ ಕೂಡ ಹೇಳಿದಂತೆ, ಸುಪ್ರೀಂ ಕೋರ್ಟ್ ಕೂಡ ಹೇಳಿದಂತೆ, ಇದು ಸೆನ್ಸಸ್ ಅಲ್ಲ, ಮಾಡ್ತಿರೋದು ಸಮೀಕ್ಷೆಯೇ. ಸಮೀಕ್ಷೆಯನ್ನು ಆಯ್ದ ಸಮೀಕ್ಷೆ ಮಾಡೋಕ್ಕಾಗೋದಿಲ್ಲ, ಇಡೀ ಜನಸಂಖ್ಯೆಯ ಸಮೀಕ್ಷೆಯನ್ನು ಮಾಡಿದ್ರೇ ಒಟ್ಟು ಚಿತ್ರಣ ಸಿಗುತ್ತೆ. ಸೊ ಹೀಗಾಗಿ ಇದರಲ್ಲೂ ಕೂಡ ಇವು BJPನವ್ರು ಮಾಡ್ತಿರೋ ಅಪಪ್ರಚಾರ ಅತ್ಯಂತ ಕ್ಷುಲ್ಲಕವಾದದ್ದು. 4ನೇದು ಅತಿ ಮುಖ್ಯವಾಗಿ ಅವ್ರು ಹೇಳ್ತಿರೋದೇನು? ಮೊದಲನೇದು ಹೊಸ ಜಾತಿಗಳು ಬಂದ್ಬಿಟ್ಟಿದ್ದಾವೆ. ಸುಮಾರು 300ಕ್ಕೂ ಹೆಚ್ಚು ಹೊಸ ಜಾತಿಗಳು 10 ವರ್ಷದ ನಂತರ ಸೇರಿದ್ದಾವೆ. ತಾವೇ ಜ್ಞಾಪಿಸ್ಕೊಳ್ಳಿ, ಕಾಕಾ ಕಾಲೇಲ್ಕರ್ ಸಮಿತಿ ನೇಮಕ ಆದಾಗ ಕೇಂದ್ರದಲ್ಲಿ ಜಾತಿಗಳನ್ನು ಗುರುತಿಸುವುದಕ್ಕೆ ಕೇವಲ 2,500-3 ಸಾವಿರ ಜಾತಿಗಳು ಮಾತ್ರ ಗುರುತಾಗಿದ್ದದ್ದು. ಮಂಡಲ್ನಲ್ಲಿ 5,000 ಜಾತಿಗಳಾದವು. ಅಥವಾ BJPಯೇ ಸರ್ಕಾರದಲ್ಲಿ ಇರುವಂತಹ ಬಿಹಾರದಲ್ಲೂ ಕೂಡ ಇದೇ ಬಗೆಯ ಸಮೀಕ್ಷೆಯನ್ನು ಮಾಡಿದಾಗ 10 ವರ್ಷದಲ್ಲಿ ಜಾತಿಯ ಗುಣವೇ ಅದು. ಜಾತಿ ಹೊಡಿತಾ ಇರುತ್ತೆ, ಹೊಸ ಜಾತಿಗಳು ಸೃಷ್ಟಿಯಾಗ್ತಾ ಇರುತ್ತೆ. ಜಾತಿಗಳು ಹೊಸದಾಗಿ ಸೃಷ್ಟಿಯಾಗಿರೋದು ನಿಜವ. ಮತ್ತು ಸರ್ಕಾರ ಹೇಳ್ತಿರೋದು, ನಾವು ಹೋದಾಗ ಜನ ನಮಗೆ ಅಹವಾಲನ್ನು ಕೊಟ್ಟಿದ್ದಾರೆ, ನಾವು ಈ ಜಾತಿ ಅಲ್ಲ, ನಾವು ಇಂಥ ಜಾತಿ, ನಮಗೆ ಪ್ರತ್ಯೇಕತೆ ಬೇಕು ಅಂತೇಳಿ. ಈಗ ಸರ್ಕಾರ ಜನ ಹೇಳಿದ ಮಾತ್ರಕ್ಕೆ ಮಾಡಿದ್ರೆ, ಅದನ್ನು ಪರಿಶೀಲಿಸಿದ್ರೆ ಅದನ್ನು ಪ್ರಶ್ನೆ ಮಾಡ್ಬೋದು. ಆದರೆ ಹೊಸ ಜಾತಿಗಳ ಹುಟ್ಟಿನಲ್ಲೇ ಸಂಚನ್ನೆಗೆ ನೀವು ಪರಿಗಣಿಸೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಎಲ್ಲವನ್ನು ಕೋಮುವಾದೀಕರಿಸುವ ಪ್ರಯತ್ನವೇನು? ಯಾವ ರೀತಿ ಲಿಂಗಾಯತ ಧರ್ಮದಲ್ಲಿ, ಲಿಂಗಾಯತ ಅನ್ನೋದು ಒಂದು ಧರ್ಮ, ಒಂದು ಜಾತಿ ಅಲ್ಲ. ಅದರಲ್ಲಿ ನಿಮಗೆ ಬಣಜಿಗ ಲಿಂಗಾಯತ ಸಿಗ್ತಾರೆ, ಗಾಣಿಗ ಲಿಂಗಾಯತ ಸಿಗ್ತಾರೆ, ಪಂಚಮಸಾಲಿ ಲಿಂಗಾಯತರು ಸಿಗ್ತಾರೆ. ಅದರಲ್ಲೊಂದು 69 ಉಪಜಾತಿಗಳಿದ್ದಾವೆ, ಅವರವರ ವೃತ್ತಿಗಳಿಂದ ಬಂದು ಸೇರ್ಕೊಂಡಿರೋರಿದ್ದಾರೆ. ಹಾಗೆ ಕ್ರಿಶ್ಚಿಯನ್ ಧರ್ಮದಲ್ಲೂ ಕೂಡ ಬೇರೆ ಬೇರೆ ರೀತಿಯ ವೃತ್ತಿ ಮಾಡ್ತಿದ್ದಂಥವ್ರು ಬಂದು ಆ ಜಾತಿಗಳಿಗೆ ಆ ಧರ್ಮಕ್ಕೆ ಸೇರ್ಕೊಂಡಿದ್ದಾರೆ. ಲಿಂಗಾಯತ ಧರ್ಮಕ್ಕೆ ಅದು ಓಕೆ, ಕ್ರಿಶ್ಚಿಯಾನಿಟಿಗೆ ಮತ್ತು ಮುಸ್ಲಿಮರಿಗೆ ಮಾತ್ರ ಅದಿಲ್ಲ ಅಂದರೆ ಹೆಂಗೆ ಸಾಧ್ಯ ಆಗುತ್ತೆ? ಅಷ್ಟು ಮಾತ್ರ ಅಲ್ಲದೀರ 1995ರಿಂದ ಅದಕ್ಕಿಂತ ಹಿಂದಿನಿಂದಲೂ ಕೂಡ ಇವತ್ತೇನು ಹಾಲಿ ಬೊಮ್ಮಾಯಿ ಸರ್ಕಾರದಲ್ಲೂ ಕೂಡ ಕೊಟ್ಟಂಥ ಮೀಸಲಾತಿ, ಮುಂದುವರೆದಂಥ ಮೀಸಲಾತಿನಲ್ಲೇ ಕೂಡ ಇರೋದೇನು? ಕ್ರಿಶ್ಚಿಯಾನಿಟಿ ಅಂತ ನೀವು ಇಟ್ಕೊಂಡ್ರೆ ಇಡೀ ಕ್ರಿಶ್ಚಿಯನ್ನರು 3Bನಲ್ಲಿ ಬರ್ತಾರೆ. ಆದರೆ ಅತ್ಯಂತ ಹಿಂದುಳಿದ ಜಾತಿಗಳು ಏನು ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಆಗಿದ್ದಾರೆ ಅವ್ರು ಪ್ರವರ್ಗ 1ರಲ್ಲಿ ಬರ್ತಾರೆ. ಮುಸ್ಲಿಮರಲ್ಲಿ ಹಲಾಲ್ ಕೋರ್, ಚಪ್ಪರ್ ಬಂಡ್, ಪಿಂಜಾರರು
ಅತ್ಯಂತ ಹಿಂದುಳಿದ ಜಾತಿಗಳು ಮುಸ್ಲಿಮರಲ್ಲಿ, ಅವರು ಪ್ರವರ್ಗ 1ರಲ್ಲಿ ಬರ್ತಾರೆ. ಮತ್ತು ಇಡೀ ಮುಸ್ಲಿಂ ಸಮುದಾಯವೇ ಸಾಮಾಜಿಕ ಶೈಕ್ಷಣಿಕವಾಗಿ ಹಿಂದುಳಿದಿಂದ ಅವ್ರು 2B ಮುಸ್ಲಿಮರು ಬರ್ತಾರೆ. ಅಂದರೆ ಮುಸ್ಲಿಮರ ಒಳಗೂ, ಕ್ರಿಶ್ಚಿಯನ್ನರ ಒಳಗೂ, ಬೌದ್ಧರ ಒಳಗೂ ಕೂಡ ಇಡೀ ಬೌದ್ಧ ಧರ್ಮದ ಇತರ ಬೌದ್ಧ ಧರ್ಮೀಯರು 3B ಬಂದರೆ, ಕನ್ವರ್ಟೆಡ್ ಬೌದ್ಧಿಸ್ಟ್ ಯಾರಿದ್ದಾರೆ OBC ಅಂತ ಗುರುತಿಸ್ಕೊಳ್ಪಡುವಂಥವ್ರು ಅವರು ಪ್ರವರ್ಗ 1ರಲ್ಲಿ ಬರ್ತಾರೆ. ಸೊ ಹೀಗಾಗಿ ನಮ್ಮ ದೇಶದ ಇತಿಹಾಸವನ್ನು ನೋಡಿದ್ರೆ ಬೇರೆ ಬೇರೆ ಜಾತಿಗಳಲ್ಲಿ ಇದ್ದಂಥವರು ಒಂದು ಧರ್ಮಕ್ಕೆ ಸೇರಿದ್ರು ಆ ಜಾತಿಯ ಗುರುತು ಹಾಗೇ ಇರುತ್ತೆ, ಜಾತಿ ಇರೋದೇ ಹಾಗೆ. ವಿಚಿತ್ರ ಕಾರಣಗಳಿಗಾಗಿ ದಲಿತರು ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡರು, ಸಿಖ್ ಧರ್ಮಕ್ಕೆ ಮತಾಂತರಗೊಂಡರು. ಅವರ ಮೂಲ ಜಾತಿಯಲ್ಲಿ ಅವರು ದಲಿತರಾಗಿದ್ದರೆ ಅವ್ರಿಗೆ ಮೀಸಲಾತಿ ಕೊಡಬೇಕು ಅಂತಿದೆ, ಉಳಿದಂಥ ಕಡೆ ಅದಿಲ್ಲ. ಅದು ಯಾಕಂದರೆ ನಮ್ಮ ದೇಶದಲ್ಲಿ ಹುಟ್ಟಿದಂತಹ ಧರ್ಮಗಳಲ್ಲ ಅಂತ ಸಾವರ್ಕರ್ ನಿಲುವೇನಿದೆ ಅದನ್ನು ಇಟ್ಕೊಂಡು ಇವತ್ತು ಅದನ್ನು ಕೋಮುವಾದಿ ರಾಜಕಾರಣ ಮಾಡೋಕ್ಕೆ ಹೋಗ್ತಾರೆ. ಆದರೆ ನಿಮಗಾಗಲೇ ಸ್ಪಷ್ಟವಾಗಿ OBC ವಿಷಯಕ್ಕೆ ಬರುವುದಾದರೆ, ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರುವಂತಹ ಹಿಂದೂಯೇತರ ಪಂಗಡದವರು ಕೂಡ ಮೀಸಲಾತಿಗೆ ಅರ್ಹರು ಅಂತ ಈಗಾಗಲೇ ಹೇಳಿದ್ದಾರೆ. ಆದ್ದರಿಂದ BJP ಆ ವಾದವೂ ಕೂಡ ಸಲ್ಲ. 5ನೇದೇನು ಹೇಳ್ತಿದ್ದಾರೆ, ಇವತ್ತು ಏನು 60 ಪ್ರಶ್ನೆಗಳಿದ್ದಾವೆ, 60 ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯ ಖಾಸಗಿತನದ ಉಲ್ಲಂಘನೆ ಆಗ್ತಾ ಇದೆ. ಈಗ ಸಮೀಕ್ಷೆ ಏನಕ್ಕೆ ಮಾಡ್ತಾರೆ? ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ, ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಹಿಂದುಳಿದಿರುವಿಕೆಯ ಸಮೀಕ್ಷೆ, ಮತ್ತು ಅದರಲ್ಲಿ ಸರ್ಕಾರದಲ್ಲಿ ಆಯಾ ಜಾತಿಗಳಿಗೆ ಸರಿಪ್ರಮಾಣವಾದಂಥ ಪ್ರಾತಿನಿಧ್ಯ ಇದೆಯಾ ಇಲ್ವಾ ಅನ್ನೋ ಸಮೀಕ್ಷೆ ಬಂದಾಗ ಏನು ಪ್ರಶ್ನೆಗಳನ್ನು ಕೇಳಬೇಕು? ಓದಿದ್ದೀರಾ? ಮನೆ ಯಾವ ಥರ ಇದೆ? ನಿಮ್ಮ ಮನೆಯಲ್ಲೇ ಒಟ್ಟಾರೆ ಆದಾಯ ಎಷ್ಟು? ಇವುಗಳನ್ನು ಹೇಳದಿರ ಒಂದು ಸಮುದಾಯದ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿ ಹಿಂದುಳಿದಿದ್ದಾರೋ ಮುಂದುವರೆದಿದ್ದಾರೋ ಅಂತ ಹೆಂಗೆ ಗೊತ್ತಾಗುತ್ತೆ? ಅದನ್ನು BJP ಮಾಡಿದ್ರು ಇದನ್ನೇ ಮಾಡಬೇಕು. ಉದಾಹರಣೆಗೆ BJP ಮಾಡ್ತಿರೋ ಮತ್ತೊಂದು ವಾದ 2027ರಲ್ಲಿ ನಾವೇ ಮಾಡ್ತಿದ್ದೀವಿ ಸೆನ್ಸಸ್ಸು ಅಂತ. ಆ ಸೆನ್ಸಸ್ ಮಾಡಿದಾಗಲೂ ಕೂಡ ಅಂದರೆ ಇಡೀ ರಾಷ್ಟ್ರೀಯ ಜನಗಣತಿ ಏನು ಮಾಡ್ತಾರೆ, ಈ ಸತಿ ಜನಗಣತಿನಲ್ಲಿ ಜಾತಿಯ ಒಂದು ಕಾಲಮು ಇರುತ್ತೆ. ಆ ಜಾತಿಯ ಕಾಲಮ್ನಲ್ಲಿ ಈ ಅಂಶಗಳು ಇರ್ತವೆ. ಇನ್ಫ್ಯಾಕ್ಟ್ 2011ರಲ್ಲಿ ನಡೆದಂಥ ಸಮೀಕ್ಷೆನಲ್ಲಿ 2011ರಲ್ಲೇ ಜನಗಣತಿ ಮಾಡಬೇಕಾದ್ರೆ ಜಾತಿ ಸೇರಿಸಬೇಕು ಅಂತ ತುಂಬ ದೊಡ್ಡ ವಾದ ವಿವಾದಗಳು ಬಂತು. ಆಗ ನಂತರ ಜನಗಣತಿ ಮುಗಿದ ಮೇಲೆ ಹೊಸದಾಗಿ ಜಾತಿ ಗಣತಿಯೂ ಕೂಡ ಶುರುವಾಯಿತು, ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯೂ ಶುರುವಾಯಿತು. ಅಲ್ಲೂ ಇದೇ ಪ್ರಶ್ನೆಗಳನ್ನೇ ಕೇಳಿದ್ರು. ಯಾಕಂದರೆ ಯಾವ್ಯಾವ ಜಾತಿ ಇತರ ಜಾತಿಗಳಿಗೆ ಹೋಲಿಸಿದಾಗ ಸಾಪೇಕ್ಷವಾಗಿ ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಮುಂದುವರೆದಿದ್ದಾರಾ ಹಿಂದುವರೆದಿದ್ದಾರಾ ಅನ್ನುವಂತಹ ಅಂಶಗಳು ಪತ್ತೆಯಾಗಬೇಕಂದ್ರೆ ಈ ಪ್ರಶ್ನೆ ಕೇಳಲೇಬೇಕು. ಅದನ್ನು ಇವತ್ತು ನಾಳೆ ಸೆನ್ಸಸ್ ಮಾಡಬೇಕಾದ್ರೆ BJPನೂ ಮಾಡುತ್ತೆ. ಈ ಹಿಂದೆ 2011ರಲ್ಲಿ ಮಾಡಿದಾಗ BJP ಇದ್ರ ಬಗ್ಗೆ ಯಾವುದೇ ಸೊಲ್ಲೆತ್ತಿರಲಿಲ್ಲ. 2014ರಲ್ಲಿ ಮೋದಿ ಸರ್ಕಾರ ಬಂದ ಮೇಲೆ 2011ರ ಜಾತಿ ಸಮೀಕ್ಷೆಯಿಂದ ಪಡ್ಕೊಂಡಂಥ ವಿಷಯಗಳನ್ನು ಸಂಗ್ರಹೀಕರಿಸಿ ವರದಿ ಮಾಡಿ ಅಂತ ಅಂದ್ಬಿಟ್ಟು ನೀತಿ ಆಯೋಗಕ್ಕೆ ವಹಿಸಿದ್ರು. ಹೇಳೋದೊಂದು ಮಾಡೋದೊಂದು ಯಾಕೆ ಮಾಡ್ತೀರಿ? ಈಗೇನು ಮಾಡ್ತಿದ್ದಾರೆ ಅದನ್ನೇ ಇಟ್ಕೊಂಡು ನಿಮ್ಮ ಆರ್ಥಿಕ ವಿಷಯಗಳು ನಿಮ್ಮ ಮೇಲೊಂದು ಸರ್ವೇಲೆನ್ಸ್ ಮಾಡ್ತಿದ್ದಾರೆ, ಬೇಹುಗಾರಿಕೆ, ನಿಮ್ಮ ಸೌಲಭ್ಯಗಳನ್ನು ಕಿತ್ತಾಕೋದಕ್ಕೆ ಮಾಡ್ತಿದ್ದಾರೆ. ವಿಷಯ ಇಷ್ಟೇ. ಇದರಿಂದ ಪ್ರಚಾರ ಮಾಡಿದ್ರೆ ಒಂದು ಭೀತಿ ಹುಟ್ಟುತ್ತೆ. ಭೀತಿ ಹುಟ್ಟಿದಾಗ ಏನಾಗುತ್ತೆ, ನಾವು ಬರೋದಿಲ್ಲ ಅಂತಾರೆ ಸಮೀಕ್ಷೆಗೆ. ಎಲ್ಲಕ್ಕಿಂತ ಹಾಸ್ಯಾಸ್ಪದವಾದದ್ದು, ಸಮೀಕ್ಷೆಯಲ್ಲಿ ಭಾಗವಹಿಸಿದರೆ, ಸಮೀಕ್ಷೆಯಲ್ಲಿ ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರೆ ನಾಗರಿಕರ ಖಾಸಗಿತನಕ್ಕೆ ಧಕ್ಕೆ ಆಗುತ್ತೆ. ಇದಂಥ ಹಾಸ್ಯಾಸ್ಪದವಾದಂಥ ವಾದ ಅಂತಂದರೆ 2017ರಲ್ಲಿ ಪುಟ್ಟಸ್ವಾಮಿ ಪ್ರಕರಣ ಅಂತ ಅಂದ್ಬಿಟ್ಟು 9 ಜನರ ನ್ಯಾಯಾಧೀಶರ ಮುಂದೆ ಈ ದೇಶದ ಜನರ ಖಾಸಗಿತನದ ಪ್ರಶ್ನೆಯ ಬಗ್ಗೆ ವಿಸ್ತೃತವಾದಂಥ ವಾದ ವಿವಾದಗಳು ನಡೆತು. ಒಂದು ಪ್ರಕರಣ ಬಂದು ಪುಟ್ಟಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಪುಟ್ಟಸ್ವಾಮಿಯವರು ಕರ್ನಾಟಕದ ನ್ಯಾಯಾಧೀಶರಾಗಿದ್ದರು. ಅವರು ಆಧಾರ್ ಆ್ಯಕ್ಟ್ ಅಂತ ಏನು ಮಾಡಿದ್ದಾರೆ, ಆಧಾರ್ ಆ್ಯಕ್ಟ್ನ ಕಡ್ಡಾಯವಾಗಿ ಎಲ್ಲರೂ ತಮ್ಮ ದೈಹಿಕ ವಿವರಗಳನ್ನು, ಬಯೋಮೆಟ್ರಿಕ್ ವಿವರಗಳನ್ನು ಕೊಡುವುದರ ಮೂಲಕ ನನ್ನ ದೇಹದ ಮೇಲೆ ನನಗಿರುವ ಒಡೆತನ ಮತ್ತು ನನ್ನ ಖಾಸಗಿತನ ಇವುಗಳನ್ನು ಕೂಡ ಸರ್ಕಾರಕ್ಕೆ ಕೊಟ್ಟಂಗಾಗುತ್ತೆ. ಸರ್ಕಾರ ಹೆಂಗೆ ಬೇಕಾದರೂ ಇದನ್ನು ದುರ್ಬಳಕೆ ಮಾಡ್ಕೊಳ್ಬೋದು. ಇದು ನನ್ನ ಖಾಸಗಿತನದ ಮೇಲೆ ದಾಳಿ. ಯಾಕಂದರೆ ಒಂದು ಸತಿ ನೀವು ಆಧಾರ್ ಕಾರ್ಡ್ ನಂಬರ್ ಕೊಟ್ಟರೆ ನೀವು ಎಲ್ಲಿ ಊಟ ಮಾಡಿದ್ರಿ, ಎಲ್ಲಿ ತಿಂದ್ರಿ, ಎಲ್ಲಿ ಮಲಗಿದ್ರಿ, ಎಲ್ಲಿ ಸಾಲ ಮಾಡಿದ್ರಿ ಎಲ್ಲವೂ ಕೂಡ ಸರ್ಕಾರಕ್ಕೆ ಗೊತ್ತಿರುತ್ತೆ. ಒಂದು ರೀತಿ ಬೇಹುಗಾರಿಕೆಯ ತಂತ್ರದ್ದು ಹಂಗೆ ನೀವು ನೋಡೋದಾದರೆ. ಇಂಥ ಆಧಾರ್ ಆ್ಯಕ್ಟ್ಗೆ ಒಂದು ನಿಯಂತ್ರಣ ಬೇಕು. ಅದರಲ್ಲಿರುವ ಕೆಲವು ಅಂಶಗಳನ್ನು ರದ್ದು ಮಾಡಿದೊರ್ತು ಖಾಸಗಿತನದ ಮೇಲೆ ಧಕ್ಕೆ ನಿಲ್ಲುವುದಿಲ್ಲ ಅನ್ನುವ ಪ್ರಶ್ನೆ ಎಲ್ಲ ಬಂದಾಗ ಸುಪ್ರೀಂ ಕೋರ್ಟಿನಲ್ಲಿ ಮೋದಿ ನೇತೃತ್ವದ BJP ಸರ್ಕಾರ ವಾದಿಸಿದ್ದೇನಪ್ಪ ಅಂತಂದರೆ, ಆಧಾರ್
ಈ ದೇಶದ ನಾಗರಿಕರಿಗೆ ಖಾಸಗಿತನ ಅನ್ನುವಂಥದ್ದು ಮೂಲಭೂತ ಹಕ್ಕಲ್ಲ. ಸಂವಿಧಾನ ಈ ದೇಶದ ನಾಗರಿಕರಿಗೆ ಖಾಸಗಿತನವನ್ನು ರಕ್ಷಿಸುತ್ತೇವೆ, ಖಾಸಗಿತನದ ರಕ್ಷಣೆಯ ಮೂಲಭೂತ ಹಕ್ಕನ್ನು ಕೊಟ್ಟೇ ಇಲ್ಲ. ಹೀಗಾಗಿ ಖಾಸಗಿತನವನ್ನು ಉಲ್ಲಂಘನೆ ಮಾಡಿದ್ರೆ ಅದರಲ್ಲಿ ತಪ್ಪಿಲ್ಲ ಅಂತ ವಾದ ಮಾಡಿತ್ತು ಬಿಜೆಪಿಯ ಮೋದಿ ಸರ್ಕಾರ. ಇವತ್ತು ಈಗ ವಿರೋಧ ಪಕ್ಷದಲ್ಲಿದ್ದೀವಿ ಅಂತೇಳಿ ಬಾಯಿಗೆ ಬಂದಂಗೆ ವಾದ ಮಾಡ್ತಾರೆ. ಇನ್ಫ್ಯಾಕ್ಟ್ ಆಧಾರನ್ನು ಈ ವಾದ ವಿವಾದ ಆಗಿ ಪುಟ್ಟಸ್ವಾಮಿ ಆಯೋಗದಲ್ಲಿ ಖಾಸಗಿತನ ಅನ್ನೋದು ಮೂಲಭೂತ ಹಕ್ಕು ಅಂತ ಅಂದ್ಬಿಟ್ಟು 9 ಜನರ ಸಾಂವಿಧಾನಿಕ ಪೀಠ ಆದೇಶವನ್ನು ಕೊಡ್ತು. ಅದರ ಭಾಗವಾಗಿಯೇ ಆಧಾರ್ ಆ್ಯಕ್ಟಲ್ಲೂ ಕೆಲವು ತಿದ್ದುಪಡಿ ಬಂತು. ಆಧಾರನ ಬಳಸುವುದನ್ನು ಸೀಮಿತಗೊಳಿಸಲಾಯಿತು. ಬ್ಯಾಂಕ್ನಲ್ಲಿ ಅಕೌಂಟ್ ತೆಗೆಯೋದಕ್ಕಿರ್ಬೋದು ಅಥವಾ ಮೊಬೈಲ್ ಫೋನ್ಗಿರ್ಬೋದು ಆಧಾರನ್ನು ಕಡ್ಡಾಯ ಮಾಡಬಾರ್ದು ಅಂತ ಅಂದ್ಬಿಟ್ಟು ಆದೇಶ ಮಾಡಲಾಯಿತು. ಈಗ ಪರೋಕ್ಷವಾಗಿ ಆಧಾರನ್ನು ಕಡ್ಡಾಯ ಮಾಡುವಂಥದ್ದು ಎಲ್ಲ ಕಡೆ ಹೇಳ್ತಾ ಇದೆ. ಎಲ್ಲ ಕಡೆ ಆಧಾರನ್ನು ಕಡ್ಡಾಯ ಮಾಡುವಂಥವ್ರು ನಾವು ವೋಟರ್ ಕಾರ್ಡ್ ಬೇಕು ಅಂತೇಳಿ SIR ಅಂತ ಅಂದ್ಬಿಟ್ಟೇನು ಮತ ಪರಿಷ್ಕರಣೆ ಮಾಡ್ತಿದ್ದಾರೆ, ಅಲ್ಲಿ ಮಾತ್ರ ಆಧಾರನ್ನು ಒಪ್ಪಲ್ಲ ಅಂತಾರೆ. ಬೇಕಾದಾಗೊಂದು ಬ್ಯಾಡ್ದಾಗೊಂದು ಈ BJP ಸರ್ಕಾರ ಮಾಡ್ತಿರೋದು, ಇಲ್ಲೂ ಕೂಡ ಅದನ್ನೇ ಮಾಡ್ತಿದ್ದಾರೆ. ಸೊ ಹೀಗಾಗಿ ಮಧ್ಯಂತರ ಆದೇಶ, ರಾಜ್ಯದ ಹೈಕೋರ್ಟ್ ಕೊಟ್ಟಿರೋ ಮಧ್ಯಂತರ ಆದೇಶ BJP ಮಾಡಿರುವಂತಹ ಎಲ್ಲ ವಾದಗಳನ್ನು ಕೂಡ ಸಾರಾಸಗಟಾಗಿ ತಿರಸ್ಕರಿಸಿದೆ. ಆದರೆ ಹಾಗಂದ ಮಾತ್ರಕ್ಕೆ ಸಂಪೂರ್ಣವಾಗಿ ಸಮೀಕ್ಷೆಗೆ ಪೂರಕವಾದಂಥದ್ದೇನಾದರೂ ಕೂಡ ಆದೇಶವನ್ನು ಕೊಟ್ಟಿದೆಯಾ ಅಂತ ನೋಡಿದ್ರೆ, ಒಂದು ಕಡೆ ಒಂದು ಕೈಯಲ್ಲಿ ಸಮೀಕ್ಷೆಯನ್ನು ಎತ್ತಿಡಿದಂಥ ಹೈಕೋರ್ಟೆ ಮತ್ತೊಂದು ಕೈನಲ್ಲಿ ದಿಢೀರನೆ ಆ ಸಮೀಕ್ಷೆಯನ್ನು ವಿಫಲ ಮಾಡುವಂತಹ ರೀತಿಯ ಒಂದು ಆದೇಶವನ್ನು ಕೊಟ್ಟಿದೆ. ಏನು ಆದೇಶ? ಪ್ರಧಾನವಾಗಿ ಇದು ಸೆನ್ಸಸ್ಸ ಸಮೀಕ್ಷೆಯ, ಜನಗಣತಿಯ ಸಮೀಕ್ಷೆಯ ಈ ಪ್ರಶ್ನೆಯ ಬಗ್ಗೆ ಚರ್ಚೆ ಬಂದಾಗ ಹೈಕೋರ್ಟಲ್ಲಿ ಸೆನ್ಸಸ್ ಆ್ಯಕ್ಟಲ್ಲಿ ಯಾರಾದರೂ ಒಬ್ಬರು ಸೆನ್ಸಸ್ ಅಧಿಕಾರಿ ಸೆನ್ಸಸ್ ಆ್ಯಕ್ಟ್ ಪ್ರಕಾರ ಒಂದು ಮನೆಗೆ ಹೋಗಿ ಪ್ರವೇಶ ಮಾಡಿ ಪ್ರಶ್ನೆಗಳನ್ನು ಕೇಳಿ ಉತ್ತರವನ್ನು ಪಡೆಯಬಹುದು. ಸೆನ್ಸಸ್ ಅಧಿಕಾರಿ ಪ್ರಶ್ನೆಯನ್ನು ಕೇಳಿದಾಗ ಉತ್ತರವನ್ನು ಕೊಡಬೇಕಾಗಿರುವುದು ನಾಗರಿಕರ ಒಂದು ಹೊಣೆಗಾರಿಕೆ. ಇದು ಸೆನ್ಸಸ್ ಆ್ಯಕ್ಟಲ್ಲಿದೆ. ಉದ್ದೇಶಪೂರ್ವಕವಾಗಿ ಉತ್ತರವನ್ನು ಕೊಡದೇ ಇರುವುದು, ಬಚ್ಚಿಡುವುದು ಇವು ಅಪರಾಧವೂ ಆಗುತ್ತೆ, ದಂಡ ಮತ್ತು ಶಿಕ್ಷೆಗೂ ಕೂಡ ನಾಗರಿಕರು ಗುರಿಯಾಗ್ತಾರೆ. ಯಾಕಂದರೆ ಇಡೀ ದೇಶದ ಜನರು ಯಾರು, ನಾಗರಿಕರು ಯಾರು, ಸ್ಥಿತಿಗತಿ ಏನು ಅಂತ ಅರ್ಥ ಮಾಡಿಕೊಳ್ಳುವುದಕ್ಕೆ ಜನಗಣತಿ ಅತ್ಯಗತ್ಯ ಆಗಿರುತ್ತೆ ಅನ್ನೋದು ಅದರ ಹಿಂದಿರುವಂತಹ ತರ್ಕ. ಅಂದರೆ ಈ ದೇಶದ ಆಡಳಿತ ನಡೆಸುವುದಕ್ಕೆ, ನಾಗರಿಕರಿಗೆ ಪೂರಕವಾದಂಥ ಆಡಳಿತ ನಡೆಸುವುದಕ್ಕೆ ಜನರು ಅಗತ್ಯವಿರುವ ವಿವರಗಳನ್ನು ಸರ್ಕಾರಕ್ಕೆ ಕೊಡುವುದು ಅತ್ಯಗತ್ಯ ಅಂತ ಸೆನ್ಸಸ್ ಆ್ಯಕ್ಟ್ ಇದೆ. ಸಮೀಕ್ಷೆ ಕೂಡ ಅದಕ್ಕೆ ಮಾಡೋದು. ಸಾಮಾಜಿಕ ಸಮೀಕ್ಷೆಯೂ ಕೂಡ ಯಾರು ಹಿಂದಿಳಿದವರು ಯಾರು ಮುಂದುವರೆದವರು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕಂತಂದರೆ ಏನು 60 ಪ್ರಶ್ನೆ ಇದೆ, 50 ಪ್ರಶ್ನೆ ಇದೆ, ಉತ್ತರ ಕೊಡಬೇಕು. ಉತ್ತರ ಕೊಡೋದು ಹೊಣೆಗಾರಿಕೆ ಆಗಬೇಕು. ಹಾಗೆ ಹೊಣೆಗಾರಿಕೆ ಮಾಡಿಬಿಟ್ರೆ ಇದು ಸೆನ್ಸಸ್ ಆಗಿಬಿಡುತ್ತೆ ಎನ್ನುವಂತಹ ಒಂದು ಎಲ್ಲವನ್ನೂ ಸರಿಯಾಗಿ ವಿವರಣೆ ಮಾಡಿದಂಥ ಕೋರ್ಟು ಈ ವಿಷಯದಲ್ಲಿ ಮಾತ್ರ ಭೀಕರವಾಗಿ ವಿಫಲವಾಗಿ ಕೊನೆಗೆ ಏನು ಆದೇಶವನ್ನು ಕೊಡ್ತು ಅಂತಂದರೆ, 2 ವಿಷಯಗಳಲ್ಲಿ BJPಯ ಪ್ರತಿವಾದಿಗಳನ್ನು, ಅಹವಾಲುದಾರರ ಒಂದು ಕಿತಾಪತಿಯ ಕಾರಣಕ್ಕಾಗಿ ಮಾಡದಂಥ ವಾದವನ್ನು ಒಪ್ಪಿಕೊಂಡು ಸಮೀಕ್ಷೆಯನ್ನೇ ವಿಫಲಗೊಳಿಸುವಂಥ ಕೆಲವು ಆದೇಶಗಳನ್ನು ಕೊಟ್ಟಿದೆ. ಉದಾಹರಣೆಗೆ, ಒಂದು, ಹಿಂದುಳಿದ ವರ್ಗಗಳ ಆಯೋಗ ಈ ಸಮೀಕ್ಷೆಯಲ್ಲಿ ಜನರಿಂದ ಪಡೆದುಕೊಳ್ಳುವಂತಹ ಮಾಹಿತಿಯನ್ನು ಯಾರಿಗೂ ಕೊಡಬಾರದು, ಸರ್ಕಾರಕ್ಕೂ ಕೊಡಬಾರದು. ತಾನು ಅದನ್ನು ಸಂಗ್ರಹಿಸಿ ಶಿಫಾರಸನ್ನು ಕೊಡಬಹುದೇ ಹೊರತು ಸರ್ಕಾರಕ್ಕೂ ಕೂಡ ಮಾಹಿತಿ ಕೊಡಬಾರದು. ಎರಡನೇದಾಗಿ 53ನೇ ಪ್ಯಾರಾಗ್ರಾಫ್ನ B-ನಲ್ಲಿ ಅತ್ಯಂತ ಅಪಾಯಕಾರಿಯಾದಂಥ ಒಂದು ಆದೇಶವನ್ನು ಕೊಟ್ಟಿದೆ. ದ ಕಮಿಷನ್ ಶಲ್ ಇಶ್ಯೂ ಪಬ್ಲಿಕ್ ನೋಟಿಸ್ ಕ್ಲಾರಿಫೈಯಿಂಗ್ ದಟ್ ಪಾರ್ಟಿಸಿಪೇಷನ್ ಇನ್ ದಿಸ್ ಸರ್ವೆ ಈಸ್ ವಾಲಂಟರಿ ಅಂಡ್ ನೋ ಪರ್ಸನ್ ಈಸ್ ಆಬ್ಲಿಗೇಟೆಡ್ ಟು ಡಿಸ್ಕ್ಲೋಸ್ ಎನಿ ಇನ್ಫಾರ್ಮೇಷನ್ ಆ್ಯಸ್ ಸಾಟ್. ಅಂದರೆ ಸರ್ಕಾರವು ಒಂದು ಬಹಿರಂಗ ಪ್ರಕಟಣೆಯನ್ನು ಹೊರಡಿಸಿ ಈ ಸಮೀಕ್ಷೆಯಲ್ಲಿ ಭಾಗವಹಿಸುವುದು ಐಚ್ಛಿಕ ಹಾಗೂ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗಿರುವುದು ಐಚ್ಛಿಕ, ಅದು ಹೊಣೆಗಾರಿಕೆ ಏನಲ್ಲ, ಉತ್ತರ ಕೊಡದೇನೂ ಇರ್ಬೋದು. ದ ಪಾರ್ಟಿಸಿಪೇಷನ್ ಇನ್ ದಿ ಇಂಪನ್ ಸರ್ವೆ ಆ್ಯಂಡ್ ದಿ ಡಿಸ್ಕ್ಲೋಷನ್ ಆಫ್ ಎನಿ ಇನ್ಫಾರ್ಮೇಷನ್ ಈಸ್ ಪ್ಯೂರ್ಲಿ ವಾಲಂಟರಿ. ಅವರಿಗೆ ಇಷ್ಟ ಬಂದರೆ ಮಾತ್ರ ನಾಗರಿಕ ಮಾಹಿತಿ ಕೊಡಬೇಕೇ ಹೊರತು ಮಾಹಿತಿ ಕೊಡದೇ ಇರುವಂಥದ್ದು ಕೂಡ ಅವ್ರಿಗಿರುವ ಹಕ್ಕು. The above information would necessarily have to be communicated to all participants at the outset by the enumerators before calling upon them to answer any queries or to participate in the impugned survey. ಸಮೀಕ್ಷೆ ಮಾಡುವುದಕ್ಕೆ ಮುಂಚೆ, ಪ್ರಶ್ನೆಗಳನ್ನು ಕೇಳುವುದಕ್ಕೆ ಮುಂಚೆ ಯಾರ ಹತ್ರ ಈ ಪ್ರಶ್ನೆಗಳನ್ನು ಮುಂದಿಡ್ತಿದ್ದಾರೆ ಅವ್ರಿಗೆ ಇದನ್ನು ಸ್ಪಷ್ಟವಾಗಿ ಎನ್ಯುಮರೇಟರ್ಸ್ ಹೇಳಬೇಕು. ಗಣತಿದಾರರು ಹೇಳಿ, ನೋಡಿ ನೀವು ಇದಕ್ಕೆ ಉತ್ತರ ಕೊಡದೇನೂ ಇರ್ಬೋದು, ಸಮೀಕ್ಷೆಯಲ್ಲಿ ಭಾಗವಹಿಸದೇನೂ ಇರ್ಬೋದು, ನಾನು ಪ್ರಶ್ನೆ ಕೇಳ್ತೀನಿ, ನೀವು ಉತ್ತರ ಕೊಡದಿದ್ರೂ ಪರವಾಗಿಲ್ಲ ಅಂತಲೇ ನೀವು ಸಮೀಕ್ಷೆ ಶುರು ಮಾಡಬೇಕು.
If the participant declines to participate in the survey or answer any query, the enumerators would take no further steps to pressurize the participants in any manner to divulge any information or his identity. ಒಂದು ವೇಳೆ ಕೇಳಿದ ಯಾವುದಾದರೂ ಪ್ರಶ್ನೆಗೆ ನಾಗರಿಕರು ಉತ್ತರ ಕೊಡುವುದಕ್ಕೆ ನಿರಾಕರಿಸಿದರೆ ಗಣತಿದಾರರು ಯಾವ ರೀತಿಯಿಂದಲೂ ಅವರನ್ನು ಒತ್ತಡಕ್ಕೆ ಗುರಿ ಮಾಡಬಾರದು ಮತ್ತು ಅವರ ಗುರುತನ್ನು ಕೂಡ, ಅವರು ಕೊಟ್ಟ ಮಾಹಿತಿಯನ್ನು ಕೂಡ ಬಹಿರಂಗಗೊಳಿಸಬಾರದು. ಮೇಲ್ನೋಟಕ್ಕೆ ಹೈಕೋರ್ಟು ಮಿಕ್ಕಿದ್ದೆಲ್ಲವನ್ನು ಕೂಡ ಎತ್ತಿಡಿದು ರಾಜ್ಯಗಳಿಗೆ ಸಮೀಕ್ಷೆ ಮಾಡುವ ಹಕ್ಕಿದೆ, ಇಡೀ ಜನಸಂಖ್ಯೆಯನ್ನೇ ಸಮೀಕ್ಷೆ ಮಾಡಬೇಕು, ಇಡೀ ಜನಸಂಖ್ಯೆಯನ್ನು ಸಮೀಕ್ಷೆ ಮಾಡಿದಾಗಲೇ ಹಿಂದುಳಿದ ವರ್ಗಗಳು ಯಾರು ಅಂತಂದ್ಬಿಟ್ಟು ಪತ್ತೆ ಮಾಡೋಕ್ಕಾಗುತ್ತೆ, ಆ ಥರದ್ದೊಂದು ಸಾಂವಿಧಾನಿಕ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇದೆ ಅಂತೆಲ್ಲ ಹೇಳಿದಂಥ ಹೈಕೋರ್ಟಿನ ಮಧ್ಯಂತರ ಆದೇಶವು ಕೊನೆಗೆ ನಾಗರಿಕರು ಈ ಸಮೀಕ್ಷೆಯಲ್ಲಿ ಭಾಗವಹಿಸದಿದ್ದರೂ ಪರವಾಗಿಲ್ಲ ಅಂತ ಹೇಳಿದ್ಮೇಲೆ ಸಮೀಕ್ಷೆ ಹೆಚ್ಚು ಕಡಿಮೆ ನಡೆದಂಗೆ ಆಗ್ಬಿಡುತ್ತೆ. ಈಗಾಗಲೇ BJP ಇದನ್ನೇ ಬಳಸಿಕೊಂಡು ಒಂದು ಭೀತಿ, ನೀವೇನಾದರೂ ಸಮೀಕ್ಷೆಯಲ್ಲಿ ಆ ಪ್ರಶ್ನೆಗಳಿಗೆ ವಿವರಗಳನ್ನು ಕೊಟ್ಬಿಟ್ರೆ ನಿಮ್ಮದೆಲ್ಲ ರೇಷನ್ ಕಾರ್ಡ್ ಕಿತ್ಕೊಂಡು ಹೋಗ್ಬಿಡ್ತಾರೆ, ಗ್ಯಾಸ್ ಕನೆಕ್ಷನ್ ಕಿತ್ತಾಕ್ಬಿಡ್ತಾರೆ. ಎರಡನೇದು, ಅದರಲ್ಲೂ ಬಲಾಢ್ಯ ಜಾತಿಗಳು ಯಾವ ಕಾರಣಕ್ಕಾದರೂ ಏನಾದರೂ ನೆಪ ಮಾಡಿ ಈ ಸಮೀಕ್ಷೆಯನ್ನು ವಿಫಲಗೊಳಿಸಬೇಕು ಅಂತಲೇ ಇರೋದರಿಂದ ಹೆಚ್ಚು ಸಂಖ್ಯೆಯಲ್ಲಿ ಜನ ಇದರಲ್ಲಿ ಭಾಗವಹಿಸದಂತೆ ಮಾಡುವುದರ ಮೂಲಕ ಈ ಸಮೀಕ್ಷೆಯ ಪ್ರಾತಿನಿಧಿಕತೆಯನ್ನು ಹೇಗಾದರೂ ಹಾಳು ಮಾಡಿದ್ರೆ, ಅಂದರೆ ಹೈಕೋರ್ಟ್ನ ಈ ಆದೇಶವನ್ನೇ ಬಳಸಿಕೊಂಡು ವಿಸ್ತೃತವಾದ ವ್ಯವಸ್ಥಿತವಾದಂಥ ಕ್ಯಾಂಪೇನ್ ಮಾಡಿ ಆ ನಂತರ ಈ ಜನ ಇದರಲ್ಲಿ ಪ್ರಾತಿನಿಧಿಕವಾಗಿ ಭಾಗವಹಿಸಿದಂತನೂ ಹೋದರೆ ಇವರು ಕೊಟ್ಟ ಏನು ಸಮೀಕ್ಷೆ ಸಂಗ್ರಹ ಮಾಡುತ್ತೆ ದತ್ತಾಂಶಗಳನ್ನು, ಅದನ್ನು ಆಧರಿಸಿ ಯಾವುದಾದ್ರೂ ಶಿಫಾರಸನ್ನು ಕೊಟ್ಟಾಗ ನಾಳೆ ನೋಡಿ ಇದು ನಡೆದದ್ದೇ ಅವೈಜ್ಞಾನಿಕವಾಗಿ, ಜನ ಇದರಲ್ಲಿ ಭಾಗವಹಿಸೇ ಇಲ್ಲ, ಹೀಗಾಗಿ ಈ ದತ್ತಾಂಶಗಳು ಸುಳ್ಳು, ಈ ದತ್ತಾಂಶಗಳ ಮೂಲಕ ಮಾಡ್ತಿರೋ ಶಿಫಾರಸು ಸುಳ್ಳು, ಆದ್ದರಿಂದ ಇದನ್ನು ಕಾಂತರಾಜ್ ಆಯೋಗದ ಥರನೇ ಇದನ್ನು ಕೂಡ ಮೂಲೆಗೂ ಮಾಡಬೇಕು ಈ ಸಮೀಕ್ಷೆಯನ್ನು ಕೂಡ ಅಂತ ಹೇಳುವುದಕ್ಕೆ ಈಗಾಗಲೇ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಅಂಥ ಸಿದ್ಧತೆಗೆ ಪೂರಕವಾದಂಥ ಆದೇಶವನ್ನು ಕೂಡ ಹೈಕೋರ್ಟ್ ಕೊಟ್ಟಿದೆ. ಈಗ ಕರ್ನಾಟಕದ ಜನತೆ ಏನು ಮಾಡಬೇಕು? ಸಮೀಕ್ಷೆ ಶುರುವಾಗಿದೆ. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರ ತನಕ. ಪ್ರಾರಂಭದಲ್ಲಿ ಹಲವಾರು ಸಮಸ್ಯೆಗಳಿತ್ತು. ಮೊದಲ 3 ದಿವಸಗಳು 1% ಕೂಡ ಸರ್ವೆ ಆಗಲಿಲ್ಲ. ಆನಂತರ ಹಲವಾರು ತೊಂದರೆಗಳು, ಸುಮಾರಷ್ಟು ಕಡೆ ಭಾಗವಹಿಸ್ತಿರೋರು ಇಚ್ಛಾಪೂರ್ಣವಾಗಿ ಭಾಗವಹಿಸ್ತಿಲ್ಲ, ಹಬ್ಬದ ಸಾಲು ಎಲ್ಲ ಬಿಟ್ಟು ಯಾಕಾದರೂ ನಮಗೆ ಇದನ್ನು ಹಾಕೋದು, ಮೊದಲನೇ ಒಂದು ರೀತಿಯಾದಂಥ ಪೂರ್ವಾಗ್ರಹಗಳು ಸರ್ಕಾರದ ಬಗ್ಗೆ, ಸರ್ಕಾರದ ಕೆಲಸ ಮಾಡುವುದಕ್ಕೆ ಪೂರ್ವಾಗ್ರಹಗಳು, ಇದರ ಬಗ್ಗೆ ಒಂದು ಬದ್ಧತೆ ಇಲ್ಲ. ಬದ್ಧತೆಯನ್ನು ಮೂಡಿಸುವುದಕ್ಕೆ ಯಾವ ಪ್ರಯತ್ನವನ್ನು ಸರ್ಕಾರ ಪೂರ್ವಭಾವಿಯಾಗಿ ಮಾಡಲೇ ಇಲ್ಲ. ಕಾಂತರಾಜ್ ಆಯೋಗಕ್ಕೆ ಮಾಡಿಕೊಂಡ ತಯಾರಿಯನ್ನು ನೋಡಿದರೆ, ಆಯೋಗವೇ ಮಾಡಿಕೊಂಡ ತಯಾರಿ ಹಾಗೂ ಸಾರ್ವಜನಿಕರಲ್ಲಿ ಅದನ್ನು ಅರಿವುಂಟು ಮಾಡುವುದಕ್ಕೆ ಮಾಡಿಕೊಂಡ ತಯಾರಿ, ಕಾನೂನು ಬಲವನ್ನು ಪಡ್ಕೊಳ್ಳೋದಕ್ಕೆ ಮಾಡಿದಂಥ ತಯಾರಿಗೆ ಹೋಲಿಸಿದ್ರೆ ಈ ಸತಿ ಆ ಥರ ಯಾವ ತಯಾರಿಯನ್ನು ಮಾಡದೆ ಒಂದು ರೀತಿಯ ರಾಜಕೀಯ ಅವಸರದಲ್ಲಿ ಏನೋ ಒಂದು ಡೆಡ್ ಎಂಡ್ ಇದೆ, ಅದರೊಳಗಡೆ ಇದನ್ನು ಮಾಡಿ ಮುಗಿಸ್ಬಿಡಬೇಕು ಅನ್ನೋ ಕಾರಣಕ್ಕೆ ಅವಸರವಾಗಿ ಮಾಡಿರೋದು ಕೂಡ ಈ ಪ್ರಶ್ನೆಗಳನ್ನು ಇನ್ನೊಂದಷ್ಟು ಸಂಕೀರ್ಣಗೊಳಿಸಿದೆ. ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷದ ಒಳಗಡೆ ಇರುವ ಬಲಾಢ್ಯ ಜಾತಿಗಳ ಪ್ರಮುಖ ನಾಯಕರುಗಳು ತಮ್ಮ ತಮ್ಮ ಜಾತಿ ನಾಯಕತ್ವದ ಜೊತೆ ಸೇರಿಕೊಂಡು ಇದನ್ನು ಹೇಗಾದರೂ ಮಾಡಿ ಹಳ್ಳ ಹಿಡಿಸಬೇಕು ಅನ್ನೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಸರ್ಕಾರಕ್ಕೆ ಒಳಗಡೆಯಿಂದಲೇ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರಕ್ಕೆ ತಮ್ಮ ಸರ್ಕಾರದ ಒಳಗಡೆ ಇರುವ ಈ ಪ್ರತಿರೋಧವನ್ನು ಹತ್ತಿಕ್ಕುವಂತಹ ಶಕ್ತಿಯೂ ಇಲ್ಲ. ರಾಹುಲ್ ಗಾಂಧಿಯವರು ದೇಶಾದ್ಯಂತ ತಾವು ಸಾಮಾಜಿಕ ಸಮೀಕ್ಷೆ, ಸಾಮಾಜಿಕ ನ್ಯಾಯ ಅಂತ ಹೇಳ್ತಿದ್ರು ಕೂಡ ಇಡೀ ಕಾಂಗ್ರೆಸ್ ಪಕ್ಷವೂ ನಿಂತಿರೋದು ಬಲಾಢ್ಯರ ಬೆಂಬಲದೊಂದಿಗೇ ಆಗಿದೆ. ಲಿಂಗಾಯತ, ಒಕ್ಕಲಿಗ ಜಾತಿ, ಬ್ರಾಹ್ಮಣ ಜಾತಿಗಳನ್ನು ಬಹಿರಂಗವಾಗಿ ಎದುರಾಕೊಂಡು ಅವರ ಆಸಕ್ತಿಗಳು, ಅಂದರೆ ಪಟ್ಟಭದ್ರ ಹಿತಾಸಕ್ತಿಗಳು, ಯಾವ ಜಾತಿಗೂ ಅನ್ಯಾಯ ಮಾಡಬೇಕು ಅಂತಲ್ಲ, ಬಟ್ ಕೆಲವು ಜಾತಿಗಳು ಚಾರಿತ್ರಿಕವಾಗಿ ಶೋಷಣೆಯನ್ನು ಮಾಡಿ ಮುಂದುವರೆದಿದ್ದಾವೆ. ಇರೋ ಸಂಪನ್ಮೂಲ ಸೀಮಿತವಾದಾಗ ಅವೆಲ್ಲವೂ ಕೆಲವರೇ ತಿಂತಿದ್ದಾಗ ಅದನ್ನು ಕಸಿದು ಹಿಂದುಳಿದವ್ರಿಗೆ ಕೊಟ್ಟರೆ ಸಾಮಾಜಿಕ ನ್ಯಾಯ ಆಗೋದು. ಇಲ್ಲ ಅಂದರೆ ಸಾಮಾಜಿಕ ನ್ಯಾಯಕ್ಕೆ ಅರ್ಥ ಏನಿರುತ್ತೆ? ತಮ್ಮ ಒಂದು ಪಟ್ಟಭದ್ರ ಹಿತಾಸಕ್ತಿಯನ್ನು ಹೋಗಬಾರ್ದು ಅಂತ ಈ ರೀತಿ ಒಂದು ಸಮರವನ್ನೇ ಸಾರಿರಬೇಕಾದ್ರೆ ಅದನ್ನು ಮೆಟ್ಟಿ ನಿಲ್ಲುವ ರಾಜಕೀಯ ಇಚ್ಛಾಶಕ್ತಿ ಸರ್ಕಾರಕ್ಕೂ ಇರಬೇಕು. ಸರ್ಕಾರ ಒಂದು ವೇಳೆ ಹಾಗೆ ಮಾಡಲಿಲ್ಲ ಅಂತಂದರೆ ಸಮಾಜದಲ್ಲಿ ಶೋಷಕ ಜನರೆಲ್ಲರೂ ಕೂಡ ಬಲಿಷ್ಠವಾಗಿ ಒಗ್ಗಟ್ಟಾಗಿ ಈ ಸಮೀಕ್ಷೆಯನ್ನು ಶತಾಯಗತಾಯ ಯಶಸ್ವಿ ಮಾಡೋ ಕಡೆಗಾದರೂ ಮುಂದೋಗಬೇಕು. ಆ ನಂತರ ಬರುವ ಸವಾಲುಗಳಿಗೂ ಕೂಡ ನಾವು ಮುನ್ನುಗ್ಗಬೇಕಾಗತ್ತೆ. 2027ಕ್ಕೆ ಇನ್ನೊಂದು ಸಲ ಜಾತಿ ಜನಗಣತಿನೇ ಆಗತ್ತೆ ಕೇಂದ್ರ ಸರ್ಕಾರದಿಂದ. ಬಹುಮಾಡಿ ಅದನ್ನು ಗಮನದಲ್ಲಿಟ್ಟುಕೊಂಡು ಇದನ್ನು ಕೋರ್ಟಿನಲ್ಲಿ ನೆನೆಗುದಿಗೆ ಹಾಕಿ ಕೇಂದ್ರ ಸರ್ಕಾರ ಮಾಡುವ ಜನಗಣತಿ 27ಕ್ಕಾದರೂ ಕೂಡ ಅದರ ಬರುವ ಫಲಿತಾಂಶಗಳು ಅದನ್ನು ಒಂದು
ಕಾರ್ಯಸೂಚಿಯಾಗಿ ಮಾಡಿಕೊಳ್ಳುವಂತಹ ದತ್ತಾಂಶಗಳು ಆ ಸೆನ್ಸಸ್ಸಿಂದ ಸಿಗುವಂಥದ್ದಕ್ಕೆ 2 ವರ್ಷ ಬೇಕು. ಅಂದರೆ ಸಾಕಷ್ಟು ಕಾಲ ಇದನ್ನು ಇನ್ನೊಂದಷ್ಟು ಮುಂದೂಡುವ, ನೆನೆಗುದಿಗೆ ಹಾಕುವ. ತಾವು ಸಮೀಕ್ಷೆಯ ಪರವೇ, ಆದರೆ ವೈಜ್ಞಾನಿಕ ಸಮೀಕ್ಷೆಯ ಪರ. ಯಾವ ಸಮೀಕ್ಷೆಯೂ ಇವ್ರಿಗೆ ವೈಜ್ಞಾನಿಕ ಅನ್ಸೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಅವ್ರ ಉದ್ದೇಶವೇ ಸಮೀಕ್ಷೆ ವೈಜ್ಞಾನಿಕವಾಗಿ ಆಗಬೇಕು ಅಂತಲ್ಲ, ಸಮೀಕ್ಷೆಯೇ ಆಗಬಾರದು, ಯಥಾಸ್ಥಿತಿ ಯಾವ ಕಾರಣಕ್ಕೂ ಬದಲಾಗಬಾರದು ಅನ್ನೋದು ಅವರ ಪ್ರಧಾನವಾದ ಉದ್ದೇಶ ಆಗಿದೆ. ಇದನ್ನು ಎದುರಿಸುವುದಕ್ಕೆ ಶೋಷಕ ಜನರ ಒಳಗಡೆ ಒಂದು ಅಪಾರವಾದಂಥ ರಾಜಕೀಯ ಅರಿವು, ಸಂಘಟನಾತ್ಮಕ ಐಕ್ಯತೆ ಬೇಕಾಗುತ್ತೆ. ಇವತ್ತು ನಾವು ಕಾಣ್ತಿರೋದೇನು, ಪಕ್ಷಾತೀತವಾದಂಥ ಐಕ್ಯತೆ ಬಲಾಢ್ಯ ಜಾತಿಗಳಲ್ಲಿದೆ. ಈಶ್ವರ್ ಖಂಡ್ರೆ ಅವರೇ ವೀರಶೈವ ಲಿಂಗಾಯತರ ಸಭೆಯ ಮುಖ್ಯಸ್ಥರು ಆಗಿರ್ತಾರೆ. ಡಿ.ಕೆ. ಶಿವಕುಮಾರು, ಎಚ್.ಡಿ. ಕುಮಾರಸ್ವಾಮಿ, ಅಶೋಕು ಮತ್ತು ಸದಾನಂದಗೌಡ ಒಟ್ಟಿಗೆ ಹೋಗಿ ಒಕ್ಕಲಿಗ ಸ್ವಾಮೀಜಿಗಳಲ್ಲಿ ನಾವು ಈ ಸಮೀಕ್ಷೆಯನ್ನು ಹೇಗಾದರೂ ಮುಂದೂಡಿಸುವುದಕ್ಕೆ ಪ್ರಯತ್ನಿಸ್ತೀವಿ ಅಂತ ಅಂದ್ಬಿಟ್ಟು ಒಟ್ಟುಗೂಡಿ ಕರೆ ಕೊಟ್ಟು ಬರ್ತಾರೆ. ಬ್ರಾಹ್ಮಣ ಜಾತಿಗಳಾದರೆ ಯಾವ ಕಾರಣಕ್ಕೂ ನಾವು ಇದನ್ನು ಒಪ್ಪೋದೇ ಇಲ್ಲ ಅಂತ ಹೇಳ್ತಾರೆ. ಸೂರ್ಯ ತೇಜಸ್ವಿ ಮತ್ತು ಪ್ರಹ್ಲಾದ್ ಜೋಶಿ ಆದರೆ ಬಹಿಷ್ಕಾರಕ್ಕೆ ಕರೆ ಕೊಡ್ತಾರೆ. ಮೇಲ್ಜಾತಿಗಳಲ್ಲಿ ಪಕ್ಷಾತೀತವಾಗಿ ತಮ್ಮ ಪಟ್ಟಭದ್ರ ಬಲಾಢ್ಯ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳಿರುವಂತಹ ಒಗ್ಗಟ್ಟು, ಹಿಂದುಳಿದ ಶೋಷಕ ಜಾತಿಗಳ ಒಳಗಡೆ ಆ ಒಗ್ಗಟ್ಟು ಬರಲಿಲ್ಲ ಅಂತಂದರೆ, ನ್ಯೂಮರಿಕಲಿ ಜನಸಂಖ್ಯಾತ್ಮಕವಾಗಿ ಹಿಂದುಳಿದ ಮತ್ತು ದಲಿತ ಅಲ್ಪಸಂಖ್ಯಾತರ ಸಂಖ್ಯೆಯೇ ಜಾಸ್ತಿ ಇರೋದು, ಆದರೆ ಅಲ್ಲಿ ರಾಜಕೀಯ ಅರಿವು, ಸಂಘಟನಾತ್ಮಕ ಐಕ್ಯತೆ ಇಲ್ಲದಿರುವಂತೆ ಒಂದು ಕಡೆ ಹಿಂದುತ್ವ, ಇನ್ನೊಂದು ಕಡೆ ಅವಕಾಶವಾದಗಳು ಆಳವಾಗಿ ಬೇರ್ಬಿಟ್ಟಿರೋದ್ರಿಂದ ಇದನ್ನು ಎದುರಿಸೋಕ್ಕೆ ಆಗ್ತಿಲ್ಲ. ಹಾಗೂ ತುಂಬ ಸ್ಪಷ್ಟವಾಗಿ ಕಾಣುವಂತೆ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಬಲಾಢ್ಯ ಶಕ್ತಿಗಳ ಸವಾಲನ್ನು ಮೆಟ್ಟಿ ಶತಾಯಗತಾಯ ನೈಜ ಸಾಮಾಜಿಕ ನ್ಯಾಯವನ್ನು ಜಾರಿ ಮಾಡಿಸುವಂತಹ ತಯಾರಿ, ಸಿದ್ಧತೆ ಮತ್ತು ಬದ್ಧತೆ ಈ ಸರಿ ಅವರು ಮಾಡ್ತಿರೋಂಥದ್ರಲ್ಲೂ ಕಾಣ್ತಿಲ್ಲ. ಕೇವಲ ಕಾಣ್ತಿರೋದು ರಾಜಕೀಯ ಅವಸರಗಳು ಮಾತ್ರ. ಹೀಗಾಗಿ ಇವತ್ತು ಕರ್ನಾಟಕದ ಜನತೆಯೇ ಸಾಮಾಜಿಕ ನ್ಯಾಯಕ್ಕಾಗಿ ಶೋಷಿತ ಜನರು, ಶೋಷಕ ವರ್ಗಗಳು, ಶೋಷಿತ ವರ್ಗಗಳು, ಶೋಷಿತ ಜಾತಿಗಳು, ಶೋಷಿತ ಜಾತಿಗಳಲ್ಲಿರುವ ಶೋಷಿತ ವರ್ಗಗಳು ಗಟ್ಟಿಯಾಗಿ ಒಂದಾಗಬೇಕಾಗಿದೆ. ಈ ಸಾಮಾಜಿಕ ನ್ಯಾಯ ಇಷ್ಟೆಲ್ಲ ಆಗಿ ಸಾಮಾಜಿಕ ನ್ಯಾಯ ಅನ್ನುವಂಥದ್ದು ಕೇವಲ ಮೀಸಲಾತಿಗೆ ಸೀಮಿತ ಆದರೆ, ನಾವು ಮಾತಾಡ್ತಿರೋದು 7.5 ಕೋಟಿ ಜನರಲ್ಲಿ ಕೇವಲ 7 ಲಕ್ಷ ಜನರ ಬಗ್ಗೆ. ಯಾಕಂದರೆ ಸರ್ಕಾರಿ ಉದ್ಯೋಗಗಳಿರೋದೇ ಅಷ್ಟು. ಉಳಿದ ಜನರಿಗೆ ಸಾಮಾಜಿಕ ನ್ಯಾಯ ಬೇಕು ಅಂತಂದರೆ ಹಿಂದಿನ ಎಪಿಸೋಡ್ಗಳಲ್ಲೂ ಕೂಡ ನಾವು ಹೇಳಿದಂತೆ ಆರ್ಥಿಕ ನ್ಯಾಯವೂ ಕೂಡ ಬರಬೇಕು, ಭೂಮಿ ಹಂಚಿಕೆ ಆಗಬೇಕು, ಸಂಪತ್ತಿನ ಸಮಾನ ಹಂಚಿಕೆ ಆಗಬೇಕು. ಅವೆಲ್ಲ ಆಗಬೇಕು ಅಂತಂದರೆ ಈ ವ್ಯವಸ್ಥೆಯ ಸಾಮಾಜಿಕ ಆರ್ಥಿಕ ನೀತಿಗಳೇ ಬದಲಾಗಬೇಕು, ದಿಕ್ಕೇ ಬದಲಾಗಬೇಕು. ಅದು ಬದಲಾಗಬೇಕು ಅಂದರೆ ಅದನ್ನು ಬದಲಪಡಿಸುವಷ್ಟು ರಾಜಕೀಯ ಬಲವನ್ನು, ಅರಿವನ್ನು, ಸಂಘಟನೆಯನ್ನು ಹೊಂದಿರುವಂತಹ ದಮನಿತರ ಮತ್ತು ಶೋಷಿತರ ಸಂಘಟನಾತ್ಮಕ ಐಕ್ಯತೆ ಗಟ್ಟಿಯಾಗಬೇಕು. ಆ ದಿಕ್ಕಿನಲ್ಲಿ ಕರ್ನಾಟಕ ಮುನ್ನಡಿಬೇಕು ಸಾಮಾಜಿಕ ನ್ಯಾಯದ ಕಡೆಗೆ ಅಂತ ನನಗನ್ಸುತ್ತೆ. ನಿಮಗೇನನ್ಸುತ್ತೆ ತಿಳಿಸಿ. ನಮಸ್ಕಾರ.